ನಮಸ್ಕಾರ ವೀಕ್ಷಕರೇ, ಶುಭೋದಯ ಕರ್ನಾಟಕ 2ನೇ ಆವೃತ್ತಿಗೆ ಪ್ರೀತಿಯ ಸ್ವಾಗತ. ಕೇವಲ ಬರವಣಿಗೆಯಷ್ಟೇ ಅಲ್ಲ, ಎಲ್ಲ ರಂಗಗಳಲ್ಲಿಯೂ ಕೂಡ ಕನ್ನಡವನ್ನು ಕಟ್ಟುವುದೇ ನಿಜವಾದ ನಾಡು ನುಡಿಯ ಕೆಲಸ ಅಂತ ನಮ್ಮದಂತಹ ಇವರು ಸಾಹಿತಿಗಳಾಗಿ, ಲೇಖಕರಾಗಿ ಸುಮಾರು 50ಕ್ಕೂ ಹೆಚ್ಚು ಪುಸ್ತಕಗಳನ್ನು ಹೊರತಂದಿದ್ದಾರೆ. ಆಕಾಶವಾಣಿಯಲ್ಲಿ 8,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನೀಡಿರುವಂತಹ ಕೀರ್ತಿ ಇವರದು. ಅಷ್ಟೇ ಅಲ್ಲ, ಹಾಸನದಲ್ಲಿ ಮನೆ ಮನೆ ಕವಿಗೋಷ್ಠಿ ಅಂತ ಹೇಳಿ 1996ರಲ್ಲಿ ಪ್ರಾರಂಭವಾದಂತಹ ಇವರ ಈ ಒಂದು ಕವಿ ಕಾಯಕ 28 ವರ್ಷಗಳಾದರೂ ಕೂಡ ಇನ್ನೂ ನಿರಂತರವಾಗಿ ನಡೆಯುತ್ತಾ ಬಂದಿದೆ. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸಾಹಿತಿಗಳು, ವಿಮರ್ಶಕರು, ಲೇಖಕರು, ನಟರು, ನಿರೂಪಕರು ಆದಂತಹ ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲಾ ಅವರನ್ನು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಮತ್ತು ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರ. ಇವತ್ತು ನಿಮ್ಮ ಜೊತೆ ಮಾತುಕತೆಯನ್ನು ಆರಂಭಿಸೋಕ್ಕಿಂತ ಮುಂಚೆ ಇವತ್ತಿನ ಒಂದೊಳ್ಳೆ ಮಾತು ನೋಡ್ಕೊಂಬರೋಣ ಸರ್. ಸರಿ ವೀಕ್ಷಕರೇ, ಇವತ್ತಿನ ಒಂದೊಳ್ಳೆ ಮಾತು. ಹಣದ ನಿರೀಕ್ಷೆಯಲ್ಲಿ ಗುಣವ ಮರೆಯಲು ಬೇಡ, ಕಣ ಕಣದ ರಕ್ತದಲ್ಲಿ ಧನಕ್ಕೆ ಬೆಲೆ ಇಲ್ಲ. ಅಣು ಅಣುವು ದಿನವಿಲ್ಲಿ ಋಣತ್ರಯ ಸ್ಮರಿಸಿದರೆ ಒಣಗುವುದು ದುರ್ನಡತೆ ಶಾಂತ ಮಲ್ಲೇಶ. ಇದರ ಅರ್ಥ, ಜೀವನಕ್ಕೆ ಹಣ ಬೇಕು ನಿಜ, ಆದರೆ ಜೀವಕ್ಕೆ ಹಣ ಬೇಡ. ನಮ್ಮನ್ನ ಸಾಕಿ ಸಲಹುವ ತಂದೆ ತಾಯಿ, ಹೊರೆವ ಭೂಮಿ, ಹಾಗೆ ಜಗನ್ನಿಯಾಮಕ ಶಕ್ತಿಯ ಋಣವನ್ನು ಅರಿತು ನೆಡುವುದೇ ನಿಜವಾದ ಶ್ರೀಮಂತಿಕೆ. ಆಗ ನಮ್ಮ ಕೆಟ್ಟ ನಡವಳಿಕೆಗಳು ಒಣಗಿ ಹೋಗಿ ನಾವು ಸದ್ಗುಣಿಗಳಾಗುತ್ತೇವೆ. ಇದಾಗಿತ್ತು ಇವತ್ತಿನ ಒಂದೊಳ್ಳೆ ಮಾತು. ಬನ್ನಿ ಮಾತುಕತೆಯನ್ನು ಪ್ರಾರಂಭಿಸೋಣ ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲಾ ಅವರೊಂದಿಗೆ. ಸರ್ ನಮಸ್ಕಾರ. ತಮ್ಮನ್ನ ಪರಿಚಯ ಮಾಡುವಾಗ ತಮ್ಮ ಹಲವಾರು ಬಹುಮುಖ ಪ್ರತಿಭೆಯನ್ನು ಹೇಳ್ತಾ ಹೋದೆ. ಅದರಲ್ಲಿ ತಮ್ಮ ಪ್ರಾಶಸ್ತ್ಯದ ವಿಷಯ ಅಂತ ಹೇಳಿದ್ರೆ ತಾವು ಕವಿಯಾಗಿ ಕೆಲಸ ಮಾಡಿರುವಂಥದ್ದು. ಇವತ್ತಿನ ಕಾರ್ಯಕ್ರಮವನ್ನು ಒಂದು ಕವನದೊಂದಿಗೆ ಪ್ರಾರಂಭ ಮಾಡ್ಬೋದಾ? ಒಳ್ಳೆಯ ಮಾತದು. ಕವಿತೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡುವುದು ತುಂಬ ಒಳ್ಳೆಯದು. ಈ ಕವನದ ಶೀರ್ಷಿಕೆ ತಲೆ ಕಾಲಿಗೆ, ಕಾಲು ತಲೆಗೆ. ತಲೆ ಕಾಲಿಗೆ, ಕಾಲು ತಲೆಗೆ. ಏರಿದಷ್ಟೂ ಎತ್ತರ ಸಿಕ್ಕುತ್ತದೆ ಆಕಾಶ. ಏರಿದಷ್ಟೂ ಎತ್ತರ ಸಿಕ್ಕುತ್ತದೆ ಆಕಾಶ, ಅವರವರ ಭಾವಕ್ಕೆ, ಅವರವರ ಭಕುತಿಗೆ. ಏರಿದಷ್ಟೂ ಎತ್ತರ ಸಿಕ್ಕುತ್ತದೆ ಆಕಾಶ, ಅವರವರ ಭಾವಕ್ಕೆ, ಅವರವರ ಭಕುತಿಗೆ. ನೆಲ ಬಿಟ್ಟ ಕಾಲು ಅತಂತ್ರ ಮುಗಿಲು. ನೆಲ ಬಿಟ್ಟ ಕಾಲು ಅತಂತ್ರ ಮುಗಿಲು, ಅನಂತ ವಿಶ್ವದಲ್ಲೊಂದು ಶೂನ್ಯ. ನೆಲವನ್ನೇ ನೆಲಗಟ್ಟು ಭದ್ರ ಪಂಚಾಂಗ, ಅಂಗೋಪಾಂಗ ಸಾಂಗ ಬೆಳವಣಿಗೆ. ನೆಲದಲ್ಲೇ ನೆಲಗಟ್ಟು, ನೆಲದಲ್ಲೇ ನೆಲಗಟ್ಟು ಭದ್ರ ಪಂಚಾಂಗ, ಅಂಗೋಪಾಂಗ ಸಾಂಗ ಬೆಳವಣಿಗೆ. ಅನಂತರ ನೆಗೆ ಆಕಾಶಕ್ಕೆ, ಅನಂತರ ನೆಗೆ ಆಕಾಶಕ್ಕೆ, ವ್ಯೋಮದ ಅನಂತಕ್ಕೆ, ಭಗವಾನನ ನಿರ್ಲಿಪ್ತ ನಿರ್ವೇದಕ್ಕೆ. ಕಚ್ಚಿ ನಿಲ್ಲು ಈ ನೆಲಕ್ಕೆ, ಕಚ್ಚಿ ನಿಲ್ಲು ಈ ನೆಲಕ್ಕೆ, ಇಳಿಯಲಿ ಪಾತಾಳಕ್ಕೆ ತಲೆ ಅನಂತಕ್ಕೆ. ಕಚ್ಚಿ ನಿಲ್ಲು ಈ ನೆಲಕ್ಕೆ, ಇಳಿಯಲಿ ಪಾತಾಳಕ್ಕೆ ತಲೆ ಅನಂತಕ್ಕೆ. ಎರಡೊಂದು ಕಡೆಗೆ ಏಕತ್ರ ಸಂದು, ತಲೆ ಕಾಲಿಗೆ, ಕಾಲು ತಲೆಗೆ. ಎರಡೂ ಕಡೆ ಏಕತ್ರ ಸಂದು, ತಲೆ ಕಾಲಿಗೆ, ಕಾಲು ತಲೆಗೆ. ಗಾಳಿಯಾಗಲಿ ಮೈ, ಗಾಳಿಯಾಗಲಿ ಮೈ, ಆವಿಯಾಗಲಿ ಮೈ, ಬತ್ತಲಾಗಲಿ ಮನದ ಬಯಲು. ಹುಲ್ಲಿಗಾಗಲಿ ಮುಗಿಲ ರುಚಿ, ಹುಲ್ಲಿಗಾಗಲಿ ಮುಗಿಲ ರುಚಿ, ತೊಡರಿಕೊಳ್ಳಲಿ ಮಾಧವೀಲತೆ, ನೆಲವೇ ಮೈಯೆದ್ದು ಮುತ್ತಿಡಲಿ ಮುಗಿಲ ಮಕುಟಕ್ಕೆ. ನೆಲವೇ ಮೈಯೆದ್ದು ಮುತ್ತಿಡಲಿ ಮುಗಿಲ ಮಕುಟಕ್ಕೆ. ಚಿತ್ತಕ್ಕೆ ಹುತ್ತವ ಬಿಟ್ಟ, ದೃಷ್ಟಿ ಅಚಲಕ್ಕೆ ನೆಟ್ಟ, ಕಾಲಾತೀತ ಮಹಿಮಾ. ಚಿತ್ತಕ್ಕೆ ಹುತ್ತವ ಬಿಟ್ಟ, ದೃಷ್ಟಿ ಅಚಲಕ್ಕೆ ನೆಟ್ಟ, ಕಾಲಾತೀತ ಮಹಿಮಾ. ಬಂಡೆಯಲೆ ಮೈವೆತ್ತ, ಬಂಡೆಯಂತೆ ನಿಂತ, ಮೇರು ಮಂದ್ರಾಚಲನೆ ನಿನಗೆ ದಮನ. ಬಂಡೆಯಲೆ ಮೈವೆತ್ತ, ಬಂಡೆಯಂತೆ ನಿಂತ, ಮೇರು ಮಂದ್ರಾಚಲನೆ
ನಿನಗೆ ನಮನ. ಇದು ಕವನ. ತುಂಬ ಸಂತೋಷ ಸರ್. ಕಾರ್ಯಕ್ರಮ ಕವನದಿಂದ ಆರಂಭ ಆಗಿದ್ದು ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ, ಈಗ ತಮ್ಮ ಬಾಲ್ಯದ ಜೀವನ ಬಗ್ಗೆ ಬೆಳಕು ಚೆಲ್ಬೋದಾ? ಹೇಗಿತ್ತು ನಿಮ್ಮ ಬಾಲ್ಯದ ಜೀವನ? ಬಾಲ್ಯದಲ್ಲಿ ಎಲ್ಲರ ಹಾಗೆ ಒಂದು ಸಾಮಾನ್ಯವಾದ ಬದುಕನ್ನು ಬಾಳಿದವನು ನಾನು. ನಮ್ಮ ಸ್ವಂತ ಊರು ಕಾಸರಗೋಡು ಜಿಲ್ಲೆಯ ಪೆರ್ಲ ಎಂಬ ಹಳ್ಳಿ. ಕಾಸರಗೋಡು ನಿಮಗೆ ಈಗಾಗಲೇ ಗೊತ್ತಿರುವ ಹಾಗೆ ಕೇರಳಕ್ಕೆ ಸೇರಿ ಹೋಗಿರುವಂತಹ ಒಂದು ಕನ್ನಡದ ಪ್ರದೇಶ, ಅಚ್ಚಗನ್ನಡದ ಪ್ರದೇಶ. ಅಲ್ಲಿಯ ಶಾಲೆಯ ಮಾಧ್ಯಮ ಕೂಡ ಕನ್ನಡವೇ. ಅಲ್ಲಿ ಇರುವಂಥವರು ಎಲ್ಲರೂ ಕನ್ನಡಿಗರೇ. ಅಂತಹ ಒಂದು ಪರಿಸರದಲ್ಲಿ ಕನ್ನಡ ಮಾಧ್ಯಮದಲ್ಲೇ ನಾನು SSLCಯ ತನಕ ಓದಿದೆ. ಅಲ್ಲಿನ ರುದ್ರ ರಮಣೀಯವಾದ ಪರಿಸರ ಇದೆಯಲ್ಲ, ಅದು ಬಹಳ ಒಂದು ನನ್ನ ಸಾಹಿತ್ಯದಲ್ಲಿ ಕೆಲಸ ಮಾಡಿದೆ. ದೊಡ್ಡ ಮಳೆಗಾಲ, ಆಮೇಲೆ ತುಂಬಿ ಹರಿಯುವ ಹೊಳೆ, ತೋಡು, ಹಳ್ಳಗಳು, ಸುಂದರವಾದ ಪ್ರಕೃತಿ. ಇಂತಹ ಪರಿಸರದಲ್ಲಿ ನಾನು ಬಾಲ್ಯವನ್ನು ಕಳೆದೆ. ಬಹುಶಃ ಆ ಬಾಲ್ಯವೇ ನನ್ನ ಸಾಹಿತ್ಯದ ನಿರ್ಮಿತಿಗೆ ಒಂದು ಪ್ರೋತ್ಸಾಹವನ್ನು, ಪ್ರಭಾವವನ್ನು, ಪ್ರೇರಣೆಯನ್ನು ಕೊಟ್ಟಿರಬೇಕು ಅಂತೇಳಿ ನಾನು ಭಾವಿಸ್ತೇನೆ. ಅಲ್ಲಿ ಸಾಮಾನ್ಯವಾಗಿ ಹಳ್ಳಿಯ ಪರಿಸರದಲ್ಲಿ ಬಸ್ಸುಗಳ ಸೌಕರ್ಯ ಇಲ್ಲದೇ ಇರುವಂತಹ ಒಂದು ಪರಿಸರದಲ್ಲಿ SSLC ತನಕ ಪೆರ್ಲದಲ್ಲಿ ಶಾಲೆಯ ಅಭ್ಯಾಸವನ್ನು ಮಾಡಿದೆ ನಾನು. ನೀವು ಎಷ್ಟು ಜನ ಮಕ್ಕಳು ಸರ್? ನಾವು ತಂದೆಗೆ 8 ಜನ ಮಕ್ಕಳು. 8 ಜನ. ತಾವು ಎಷ್ಟನೇವರು ಅದರಲ್ಲಿ? ನಾನು ದೊಡ್ಡವನು. ಅಂದರೆ 5 ಜನ ಹೆಣ್ಣು ಮಕ್ಕಳು ಮತ್ತು 3 ಜನ ಗಂಡು ಮಕ್ಕಳು. ಗಂಡು ಮಕ್ಕಳಲ್ಲಿ ನಾನು ಹಿರಿಯವನು. ನನಗೆ 2 ಅಕ್ಕಂದಿರು, 3 ಜನ ತಂಗಿಯಂದಿರು. ಹಾಗೆ 8 ಜನರ ಒಂದು ಕುಟುಂಬ ನಮ್ಮದು. ತಂದೆ ತಾಯಿ ಏನು ವ್ಯವಸಾಯ ಮಾಡ್ತಿದ್ರು? ಏನು ಮಾಡ್ತಿದ್ರು? ತಂದೆ ತಾಯಿಗೆ ಕೃಷಿ ಕಾಯಕ. ನಮಗೆ ಜಮೀನು ಇದೆ, ತೋಟ ಇದೆ, ತೋಟ ಹೊಲ ಗದ್ದೆ ಇದೆ. ಹಾಗಾಗಿ ಕೃಷಿ ಚಟುವಟಿಕೆಗಳಲ್ಲಿ ಮತ್ತೆ ಪೌರೋಹಿತ್ಯ ಇತ್ಯಾದಿ ಕೆಲಸಗಳಲ್ಲಿ ನಮ್ಮ ತಂದೆಯವರು ನಿರತರಾಗಿದ್ರು. ಎರಡೂ ಮಾಡ್ತಾ ಇದ್ರು, ಪೌರೋಹಿತ್ಯ ಮತ್ತೆ ಕೃಷಿ ಎರಡು. ಹೌದು, ಪೌರೋಹಿತ್ಯ ಮತ್ತು ಕೃಷಿ ಎರಡನ್ನೂ ಮಾಡ್ತಾ ಇದ್ರು. ಅದಾದ ನಂತರ ಏನು ತಾವು ಕೂಡ ಕೃಷಿ ಕಡೆ ಹೋಗ್ತಿದ್ರಾ, ಪೌರೋಹಿತ್ಯ ಮಾಡ್ತಿದ್ರ ಬಾಲ್ಯದಲ್ಲಿ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಏನಾದ್ರು? ನನ್ನ ತಂದೆಗೆ ನಾನು SSLCಯ ಬಳಿಕ ಮಂತ್ರ ಕಲಿತು ಪೌರೋಹಿತ್ಯವನ್ನ ಮಾಡಬೇಕು ಅಂತನ್ನುವ ಬಯಕೆ ಇತ್ತು. ಆದರೆ ನನಗೆ ಶಾಲೆಯನ್ನ ಕಲಿತು, ಕಾಲೇಜನ್ನು ಕಲಿತು ಏನಾದರೂ ಉದ್ಯೋಗವನ್ನು ಹಿಡಿಬೇಕು ಅಂತನ್ನುವ ಬಯಕೆ ಬಂತು. ಹಾಗಾಗಿ ನಾನು ತಂದೆಯ ಮಾತಿಗೆ ಒಪ್ಪದೆ ಕಾಲೇಜು ವಿದ್ಯಾಭ್ಯಾಸಕ್ಕೆ ಹೋದೆ. ಸೊ ನೀವು ಓದಿನಲ್ಲಿ ಹೆಚ್ಚು ಆಸಕ್ತಿ ಇತ್ತು? ಓದಿನಲ್ಲಿ ಹೆಚ್ಚು ಆಸಕ್ತಿ ಇತ್ತು. ಎಲ್ಲಿ ನಡೀತು ಪ್ರಾಥಮಿಕ ಶಿಕ್ಷಣ ಎಲ್ಲ? ಎಲ್ಲಿ? ಕಾಸರಗೋಡಿನಲ್ಲಿ ನಡೀತಾ ಇತ್ತಾ ತಮ್ಮ ಹಳ್ಳಿಯಲ್ಲೇನಾ? ಹೌದು, ಅಂದ್ರೆ 7ನೇ ತರಗತಿಯವರೆಗೆ ಪಳ್ಳತಡ್ಕ ಅಂತನ್ನುವ ಒಂದು ಹಳ್ಳಿಯಲ್ಲಿ ಆಯಿತು, ನಮ್ಮ ಮನೆಯ ಸಮೀಪ. ಅದು ಕೂಡ ಕಾಸರಗೋಡು ಜಿಲ್ಲೆನೇ. ಆಮೇಲೆ 8, 9, 10ರ ಹೈಸ್ಕೂಲು ಶಿಕ್ಷಣಕ್ಕೆ ಸಮೀಪದ ಪೆರ್ಲಾ ಅನ್ನುವ ಒಂದು ಪಟ್ಟಣ ಇದೆ, ಅಲ್ಲಿಗೆ ಹೋದೆ. ಸೊ ಆ ಹೆಸರು ಕೂಡ ತಮ್ಮ ಪಟ್ಟಣದ ಹೆಸರು ಸೇರ್ಕೊಂಡು ತಮ್ಮ ಜೊತೆಗೆ? ಹೆಸರಿನ ಜೊತೆಗೆ ವಸಂತಕುಮಾರ್ ಅಂತನ್ನುವ ಹೆಸರಿನ ಜೊತೆಗೆ ಪೆರ್ಲಾ ಅಂತನ್ನುವ ಊರಿನ ಹೆಸರು ಕೂಡ ಸೇರಿ ವಸಂತಕುಮಾರ್ ಪೆರ್ಲಾ ಅಂತನ್ನುವ ಹೆಸರೇ ಹೆಚ್ಚು ಜನಪ್ರಿಯವಾಗಿದೆ. ಸೊ ಹಾಗಾಗಿ ನಿಮ್ಮ ಹೈಸ್ಕೂಲ್ ಶಿಕ್ಷಣ 10th ವರೆಗೂ ಕೂಡ, 10ನೇ ತರಗತಿವರೆಗೂ ಕೂಡ ಪೆರ್ಲಾದಲ್ಲಿ ನಡೆಯುತ್ತೆ? ಹೌದು. ಅದಾದ ನಂತರ PUCಗೆ ಅಲ್ಲೇ ಮುಂದುವರಿಸ್ತೀರಾ ಹೇಗೆ? ನಾನು ಅನಂತರ ಬಂಟ್ವಾಳದಲ್ಲಿ ನನ್ನ ಕಾಲೇಜ್ ಶಿಕ್ಷಣವನ್ನು ಮುಗಿಸಿದೆ. ಆ ನಂತರ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ MAಯನ್ನ ಅಧ್ಯಯನ ಮಾಡಿದೆ. ಕನ್ನಡ MAಯನ್ನ ಅಧ್ಯಯನ ಮಾಡಿದ ಬಳಿಕ ಪತ್ರಿಕೋದ್ಯಮವನ್ನು ಸೇರಿದೆ. ನೀವು ಕಾಸರಗೋಡಿನಲ್ಲಿ ಓದ್ತಾ ಇರ್ತೀರಾ, ಬಂಟ್ವಾಳಕ್ಕೆ ಬಂದಾಗ ಹಿಂಗೆ ಪೇರೆಂಟ್ಸ್ ಬಿಟ್ಟು ಬರ್ತೀರಾ ಹೇಗೆ? ಬಂಟ್ವಾಳ ಅನ್ನೋದು ಪಕ್ಕದ ಒಂದು ತಾಲೂಕು. ಅಲ್ಲಿ ನಮ್ಮ ಸಂಬಂಧಿಕರಿದ್ರು. ಅಲ್ಲಿ ಇದ್ದುಕೊಂಡು ನಾನು ನನ್ನ ಕಾಲೇಜು ವಿದ್ಯಾಭ್ಯಾಸ. ಸಂಬಂಧಿಕರ ಮನೆ ಕಷ್ಟ ಆಗ್ಲಿಲ್ವಾ ಪೇರೆಂಟ್ಸ್ ನ ಬಿಟ್ಟು ಅಲ್ಲಿ ಹೋಗಂತದ್ದು? ಇಲ್ಲ, ಅದು ಅಕ್ಕಪಕ್ಕದ ತಾಲೂಕಾದದ್ರಿಂದ ತುಂಬಾ ದೂರ ಇರಲಿಲ್ಲ. ಹಾಗಾಗಿ ಪ್ರಯಾಣ ಅಂತ ಕಷ್ಟದ್ದೇನೂ ಆಗಿರ್ಲಿಲ್ಲ. ನಂತರ ಡಿಗ್ರಿಗೆ ಮೈಸೂರಿಗೆ ಬರ್ತೀರಾ? ಆ ನಂತರ ಪೋಸ್ಟ್ ಗ್ರಾಜುಯೇಷನ್ಗೆ ಅಂದ್ರೆ ಸ್ನಾತಕೋತ್ತರ ಅಧ್ಯಯನಕ್ಕೆ ಮೈಸೂರಿಗೆ ಬಂದು ಮೈಸೂರಿನಲ್ಲಿ ಕನ್ನಡ MAಯನ್ನ ನಾನು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ MAಯನ್ನ ಪಡ್ಕೊಂಡೆ. ಆ ನಂತರ ಮೈಸೂರು ವಿಶ್ವವಿದ್ಯಾನಿಲಯದಿಂದಲೇ ಕನ್ನಡ ರಂಗಭೂಮಿಯ ಬಗ್ಗೆ ಅಧ್ಯಯನ ಮಾಡಿ PhD ಪದವಿಯನ್ನು ಪಡೆದುಕೊಂಡೆ. ಅದರ ಜೊತೆಗೇನೆ ಅಂದ್ರೆ PhDಗೆ ಸೇರುವುದಕ್ಕೆ ಮೊದಲೇನೆ ಪತ್ರಿಕೋದ್ಯಮ
ಡಿಪ್ಲೊಮಾವನ್ನ ಮೈಸೂರು ವಿಶ್ವವಿದ್ಯಾನಿಲಯದಲ್ಲೇ ಮಾಡಿಕೊಂಡೆ. ಅದರಲ್ಲಿ ಮೊದಲ ರ್ಯಾಂಕ್ ಅನ್ನು ಕೂಡ ಗಳಿಸಿಕೊಂಡೆ. ನಿಮಗೆ ಒಟ್ಟಿನಲ್ಲಿ ಛಲ ಇತ್ತು, ನಾನು ಎಜುಕೇಷನಲ್ಲಿ ಶಿಕ್ಷಣದಲ್ಲೇ ಮುಂದುವರಿಬೇಕು, ನಮ್ಮ ಮನೆಯ ಸಾಂಪ್ರದಾಯಿಕ ಪದ್ಧತಿ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಅದನ್ನು ತಾವು ಪೂರೈಸ್ತೀರಾ. ಹಾಗಾಗಿ ಶೈಕ್ಷಣಿಕವಾಗಿ ಏನಾದರೂ ಸಾಧನೆ ಮಾಡಬೇಕು ಅಂತನ್ನುವ ಒಂದು ಛಲದಿಂದ ನಾನು ಶಿಕ್ಷಣವನ್ನು ಮುಂದುವರಿಸಿದೆ. ಓಕೆ, ಸೊ ತಾವು ಮೈಸೂರಿಗೆ ಬರ್ತೀರಾ, ರಂಗಭೂಮಿಲಿ ಹೆಂಗೆ ಆಸಕ್ತಿ ಬೆಳೀತು ಸರ್ PhD ಮಾಡ್ಕೊಳ್ಳುವಾಗ? ರಂಗಭೂಮಿ ನಾನು ಕಾಲೇಜು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಗನೇ ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ದೆ. ಇನ್ನು ವಿಶೇಷ ಅಂತಂದ್ರೆ ನಾನು ಪ್ರಾಥಮಿಕ ಇದು ಚಿತ್ರಗಳು ಕಾಣ್ತಾ ಇರೋದು ತಮ್ಮ ಕಾಲೇಜಿನ? ಹೌದು, ಅದು ಕಾಲೇಜು ದಿವಸಗಳಲ್ಲಿ ಆ ಬಲಗಡೆಗೆ ಕಾಣಿಸ್ತಾ ಇರುವ ಜುಬ್ಬ ಹಾಕೊಂಡಿರುವ, ಪಂಚೆ ಸುತ್ತುಕೊಂಡಿರುವ ವ್ಯಕ್ತಿ ನಾನಿ. ಅಂದ್ರೆ ಸುಮಾರು 40 ವರ್ಷಗಳ ಹಿಂದಿನ ಭಾವಚಿತ್ರ ಅದು. ಅದು ಹೆಸರು ಕೂಡ ಚೆನ್ನಾಗಿದೆ ನೋಡಿ, ಎಂಗೋ ರಂಗ ಬಳಗ ಅಂತ ಹೇಳ್ಬಿಟ್ಟು ತಮ್ಮ ಹೆಸರು. ಎಂಗೋ ರಂಗ ಬಳಗ ಅಂತನ್ನುವ ಒಂದು ನಾಟಕ ಸಂಸ್ಥೆಯನ್ನ, ಹವ್ಯಾಸಿ ಬಳಗವನ್ನ ಹುಟ್ಟು ಹಾಕೊಂಡು ನಾಟಕಗಳನ್ನ ಮಾಡ್ತಾ ಇದ್ದೆವು. ನಾನು ನಿರ್ದೇಶನವನ್ನು ಮಾಡ್ತಾ ಇದ್ದೆ, ಅಭಿನಯಿಸ್ತಾ ಇದ್ದೆ. ಹೀಗೆ ರಂಗಭೂಮಿಯಲ್ಲಿ ನನಗೆ ಚಿಕ್ಕಂದಿನಿಂದಲೂ ಆಸಕ್ತಿ ಇತ್ತು. ಚಿಕ್ಕಂದಿನಿಂದಲೂ ಅಂದ್ರೆ ನಾನು ಎಲಿಮೆಂಟರಿ ಶಾಲೆಗೆ ಹೋಗ್ತಿದ್ದಾಗೇನೆ ಮೇಷ್ಟ್ರು ನನಗೆ ಒಂದು ನಾಟಕದಲ್ಲಿ ವಿಶ್ವಾಮಿತ್ರನ ಪಾತ್ರ ಮಾಡಿ ರಂಗಕ್ಕೆ ಬಿಟ್ಟಿದ್ರು. ಆವಾಗಲೇ ಸೈ ಅನ್ಸ್ಕೊಂಡಿದ್ದೀರಾ ನೀವು? ಆಗ್ಲೇ ಆ ಪಾತ್ರದಲ್ಲಿ ಸೈ ಅನ್ನಿಸ್ಕೊಂಡಿದ್ದೆ. ಹಾಗೆ ರಂಗಭೂಮಿಯಲ್ಲಿ ಚಿಕ್ಕಂದಿನಿಂದಲೇ ಆಸಕ್ತಿ ಬಂತು. ಆಮೇಲೆ ಕಾಲೇಜು ವಿದ್ಯಾಭ್ಯಾಸದ ಹಂತದಲ್ಲಿಯೂ ಕೂಡ ನಾಟಕಗಳನ್ನ ಬರೆದು, ನಿರ್ದೇಶನ ಮಾಡಿ, ನಟಿಸಿ, ಹೀಗೆ ಹಾಡುಗಳನ್ನ ಬರೆದು, ಸ್ತ್ರೀ ಪಾತ್ರಗಳಲ್ಲಿಯೂ ಕೂಡ ನಾನು ಅಭಿನಯಿಸಿದ್ದೇನೆ. ಹಲವಾರು ಸ್ತ್ರೀ ಪಾತ್ರಗಳಲ್ಲಿ ಅಭಿನಯಿಸಿ ಕಾಲೇಜು ದಿವಸಗಳಲ್ಲಿ. ಓಕೆ, ಹಾಗೆ ತಮ್ಮ ಗುರುಗಳು ಯಾರು ಸರ್? ಈಗ ನಾಟಕದ ಬಗ್ಗೆ ಆಸಕ್ತಿ ಬರೋಕ್ಕೆ ಯಾರೊಬ್ರು ಕಾರಣ ಆಗ್ತಾರೆ, ಯಾರು ತಮ್ಮ ಗುರುಗಳು ಅಂತ ಹೇಳ್ಬೋದು? ಅಂದ್ರೆ ವಿಶೇಷವಾದ ಗುರುಗಳು ರಂಗಭೂಮಿಯಲ್ಲಿ ಇರಲಿಲ್ಲ. ನಾವೇ ಒಂದು ರಂಗ ತಂಡ ಕಟ್ಟಿಕೊಂಡು ಆಸಕ್ತರೆಲ್ಲ ಸೇರ್ಕೊಂಡು ನಾವೇ ನಾಟಕಗಳನ್ನ ಮಾಡ್ತಾ ಇದ್ವಿ. ತುಂಬಾ ಸಂತೋಷ. ಹಾಗೆ ಈ ಸಾಹಿತ್ಯದ ಬಗ್ಗೆ ಹೆಂಗ್ ಒಲವು ಬಂತು ತಮಗೆ? ಸಾಹಿತ್ಯ ಒಲವು ಬರೋದಕ್ಕೆ ಕಾರಣ ಆಯ್ತು, ಯಾವ ಸಮಯದಲ್ಲಿ ಬಂತು? ಇದಾದ್ರೆ ನನಗೆ ತುಂಬಾ ಆಸಕ್ತಿಯ ಕ್ಷೇತ್ರ. ಒಳ್ಳೆಯ ಪ್ರಶ್ನೆಯನ್ನು ನೀವು ಕೇಳಿದಿರಿ. ನಾನು ಹೈಸ್ಕೂಲ್ ಹಂತದಲ್ಲೇನೆ ಕವಿತೆಗಳನ್ನ ಬರೀತಾ ಇದ್ದೆ. ನನ್ನ ಎಕ್ಸರ್ಸೈಸ್ ಪುಸ್ತಕದಲ್ಲಿ ಕವಿತೆಗಳನ್ನು ಬರೆದು ಪೇರಿಸ್ತಾ ಇದ್ದೆ. ಒಂದು ದಿವಸ ಆ ಎಕ್ಸರ್ಸೈಸ್ ಪುಸ್ತಕವನ್ನು ನಮ್ಮ ಮನೆಯ ಸಮೀಪದವರೊಬ್ಬರು, ಅವರು ಸ್ವಲ್ಪ ಸಾಹಿತ್ಯ ಸಂಸ್ಕೃತಿಯಲ್ಲೆಲ್ಲ ಆಸಕ್ತರಾಗಿದ್ದರು. ಅವರು ಈ ಪುಸ್ತಕವನ್ನು, ಎಕ್ಸರ್ಸೈಸ್ ಪುಸ್ತಕವನ್ನು ನೋಡಿ ಆ ಕವಿತೆಗಳನ್ನೆಲ್ಲ ಓದಿ, ತುಂಬ ಚೆನ್ನಾಗಿ ನೀನು ಕವಿತೆ ಬರೀತಾ ಇದ್ದೀಯಾ, ಈ ಕವಿತೆಗಳನ್ನು ನೀನು ಎಕ್ಸರ್ಸೈಸ್ ಪುಸ್ತಕದಲ್ಲಿ ಹಾಗೆ ಸಂಗ್ರಹಿಸಿ ಇಡೋದಲ್ಲ, ಇದನ್ನು ಪ್ರಕಟಣೆಗೆ ಕಳಿಸು ಅಂತ ನನಗೆ ಸಲಹೆ ಮಾಡಿದರು. ಹೈಸ್ಕೂಲು ದಿವಸಗಳಲ್ಲಿ. ಆಗ ನಾನು ಹೇಳಿದೆ, ಇದನ್ನ ಪ್ರಕಟಣೆಗೆ ಕೊಡುವ ವಿಧಾನ ಹೇಗೆ ಅಂತ ನನಗೆ ಗೊತ್ತಿಲ್ಲ, ನೀವು ಹೇಳಿದರೆ ಇದರಲ್ಲಿ ಒಳ್ಳೆದಿದ್ದದನ್ನು ಆಯ್ಕೆ ಮಾಡಿ ನಾನು ಪತ್ರಿಕೆಗೆ ಕಳಿಸ್ತೇನೆ ಅಂತ ಹೇಳಿದೆ. ಅವರು ಆ ಕವಿತೆಗಳನ್ನೆಲ್ಲ ಓದಿ ಚೆನ್ನಾಗಿರುವ ಒಂದು 5-6 ಕವನಗಳನ್ನು ಆಯ್ಕೆ ಮಾಡಿ ಕೊಟ್ಟರು. ಇದನ್ನು ಪತ್ರಿಕೆಗೆ ಕಳಿಸು, ಪತ್ರಿಕೆಯಲ್ಲಿ ಇದು ಖಂಡಿತ ಮುದ್ರಣ ಆಗತ್ತೆ ಅಂತಂದರು. ಹಾಗೆ ನಾನು ಅದನ್ನು ಪ್ರತಿ ತೆಗೆದು, ಕಳಿಸುವ ವಿಧಾನವೂ ಗೊತ್ತಿರಲಿಲ್ಲ, ಹಾಗೆ ಅವರ ಕಡೆಯಿಂದಲೇ ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ಪತ್ರಿಕೆಗಳಿಗೆ ಕಳಿಸಿಕೊಟ್ಟೆ. ಆಶ್ಚರ್ಯ ಅಂತಂದರೆ, ಕಳಿಸಿದ ಒಂದೇ ವಾರಕ್ಕೆ ಒಂದು ಕವಿತೆ ಮುದ್ರಣ ಆಯಿತು. ಪ್ರಥಮ ಕವಿತೆ ಮುದ್ರಣ ಆಯಿತು. ಅದು ಮುದ್ರಣ ಆಗಿದೆ ಅಂತ ಅನ್ನುವುದು ನನಗೆ ಗೊತ್ತಿರಲಿಲ್ಲ. ಮುದ್ರಣ ಆದ ಮರು ದಿವಸ ಓದಿದವರು ಯಾರೋ ನಿನ್ನ ಕವಿತೆಯನ್ನ ಇಂಥ ಒಂದು ಪತ್ರಿಕೆಯಲ್ಲಿ ನಾನು ಗಮನಿಸಿದೆ, ತುಂಬಾ ಚೆನ್ನಾಗಿದೆ ಕವನ ಅಂತ ಶಿಫಾರಸು ಮಾಡಿದರು, ಹೊಗಳಿದ್ರು. ಮರು ದಿವಸ ನಾನು ಹಿಂದಿನ ದಿವಸದ ಪತ್ರಿಕೆಯನ್ನ ಸಂಗ್ರಹ ಮಾಡಿ ಓದಿದೆ. ತುಂಬ ಸಂತೋಷ ಆಯಿತು. ನಾನು ಕೂಡ ಕವಿತೆ ಸಾಹಿತ್ಯ ಬರೆಯಬಲ್ಲೆ ಅಂತ ಅನ್ನಿಸ್ತು. ಹಾಗೆ ಅಲ್ಲಿನ ನಂತರ ಒಂದರ ನಂತರ ಒಂದು ಕವಿತೆಗಳನ್ನ, ಮೊದಲ ಕವಿತೆ ಆಗಿರೋದ್ರಿಂದ ನಾವು ಮರ್ತಿರಲ್ಲ, ಒಂದ್ ಸಾಲ ಜ್ಞಾಪಕ ಇದೆ, ಯಾವ ಕವಿತೆ ಅಂತ? ಅದು ಕತ್ತಲು ಬೆಳಕು ಅಂತನ್ನುವ ಒಂದು ಕವಿತೆ. ಅಲ್ಲಿ ನಾನು ಈ ಕತ್ತಲು ಮತ್ತೆ ಬೆಳಕು ಎರಡನ್ನೂ ಕೂಡ ಮನುಷ್ಯನ ಕಷ್ಟ ಮತ್ತು ಸುಖಗಳಿಗೆ ಹೋಲಿಸಿಕೊಂಡು ಆ ಕವಿತೆಯನ್ನ ಬರೆದಿದ್ದೆ. ಅದರ ಸಾಲುಗಳಿಗೆ ತಕ್ಷಣಕ್ಕೆ ನೆನಪಾಗ್ತಾ ಇಲ್ಲ, ಶೀರ್ಷಿಕೆ ಕತ್ತಲು ಬೆಳಕು ಅನ್ನೋದು ನೆನಪಿದೆ. ಅಲ್ಲಿ ಮನುಷ್ಯನ ಕಷ್ಟ ಮತ್ತು ಸುಖ ಇದೆರಡನ್ನೂ ಕೂಡ ಈ ಕತ್ತಲು ಬೆಳಕಿಗೆ ಹೋಲಿಸಿ ಆ ಕವಿತೆಯನ್ನು ಬರೆದಿದ್ದೆ. ತಮ್ಮ ಆರಂಭ ಕಾಲದ ಸಾಹಿತ್ಯ ಕೃಷಿ ಹೇಗೆ ಸಾಕ್ತಾ ಇತ್ತು? ಆರಂಭ ಕಾಲದ ಸಾಹಿತ್ಯ ಕೃಷಿ ಅಂತಂದ್ರೆ, ನಾನು ಹೆಚ್ಚಾಗಿ ಆಗ ಬರೀತಾ ಇದ್ದದ್ದು ಕವಿತೆಗಳನ್ನ ಮತ್ತೆ ಕಥೆಗಳನ್ನ. 1976ರ ತಿಂಗಳು ಕೂಡ ನನಗೆ ಇನ್ನೂ ಸರಿಯಾಗಿ ನೆನಪಿದೆ. ಜನವರಿ ತಿಂಗಳಿನಲ್ಲಿ ನಾನು ನನ್ನ ಮೊದಲ ಕಥೆಯನ್ನ ಬರೆದೆ. ಅದು ಸುಮಾರು ಮಾರ್ಚ್ ಹೊತ್ತಿಗೆ, 1976ರ ಮಾರ್ಚ್ ಹೊತ್ತಿಗೆ ಮುದ್ರಣ ಆಯಿತು.
ಕವಿತೆಗಳಿಂದ ಕತೆಗೆ ನಾನು ನನ್ನ ಮಾಧ್ಯಮವನ್ನು ಬದಲಿಸಿಕೊಂಡೆ. ಪುಂಖಾನುಪುಂಖವಾಗಿ ಸಣ್ಣ ಕಥೆಗಳನ್ನು ಬರೀತಾ ಹೋದೆ. ಸುಮಾರು 1976ರಿಂದ 80ರ ಹಂತದಲ್ಲಿ ಸುಮಾರು 50ರಷ್ಟು ಸಣ್ಣ ಕಥೆಗಳನ್ನು ಬರೆದು ಅವು ಮುದ್ರಣ ಆಗಿವೆ. ನಾಡಿನ ಎಲ್ಲ ಪತ್ರಿಕೆಗಳಲ್ಲಿ, ಮ್ಯಾಗಝಿನ್ಗಳಲ್ಲಿ ಆ ಕಥೆಗಳು ಮುದ್ರಣವಾಗಿವೆ. 1979ರಲ್ಲಿ ಆಯ್ದ 11 ಕಥೆಗಳನ್ನು ಸೇರಿಸಿ 10ರೊಡನೊಂದು ಅಂತನ್ನುವ ಸಂಕಲನವನ್ನು ತಂದೆ. ಆಗ ನಾನಿನ್ನು ಕಾಲೇಜು ವಿದ್ಯಾರ್ಥಿಯೇ ಆಗಿದ್ದೆ. ನನ್ನ 19ರ ವಯಸ್ಸಿನಲ್ಲೇನೆ ಆ ಕಥಾ ಸಂಕಲನ ಮುದ್ರಣ ಆಗಿ ಬಿಡುಗಡೆ ಆಗಿ ಅದು ಬಹಳ ಪ್ರಸಿದ್ಧಿಯನ್ನು ಪಡೆಯುತ್ತದೆ. ಯಾರು ಸಹಕಾರ ಕೊಡ್ತಾ ಇದ್ರು ಅದು ಮುದ್ರಣ ಮಾಡ್ಲಿಕ್ಕೆಲ್ಲ? ಅವಾಗ ಕಾಲೇಜ್ ವಿದ್ಯಾರ್ಥಿ ಆಗಿದ್ರಿ. ನಾನು ಅಲ್ಲಿ ಒಂದು ಅಭಿರುಚಿ ಎನ್ನುವ ಒಂದು ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಇತ್ತು. ನಾವೆಲ್ಲ ಸ್ನೇಹಿತರು ಸೇರಿಕೊಂಡು ಆ ಬಳಗವನ್ನ ಹುಟ್ಟು ಹಾಕಿದ್ವಿ. ಅದರಲ್ಲಿ ಸಾಹಿತ್ಯದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಸಾಹಿತ್ಯದ ಕಾರ್ಯಕ್ರಮಗಳು ಅಂತಂದ್ರೆ ಕವಿಗೋಷ್ಠಿಗಳನ್ನು ಏರ್ಪಡಿಸೋದು, ವಿಚಾರ ಸಂಕಿರಣಗಳನ್ನು ಮಾಡೋದು, ನಾಟಕಗಳನ್ನು ಆಡಿಸೋದು, ಪುಸ್ತಕ ಬಿಡುಗಡೆ ಮಾಡೋದು, ಆಮೇಲೆ ಯಾವುದಾದ್ರೂ ಹೊಸ ಒಂದು ಕೃತಿ ಬಂದರೆ ಆ ಕೃತಿಯ ಬಗ್ಗೆ ಒಂದು ಸಂವಾದವನ್ನು ಏರ್ಪಡಿಸೋದು, ಮತ್ತೆ ಬೇರೆ ಬೇರೆ ಹಿರಿಯ ಸಾಹಿತಿಗಳನ್ನು, ಕಲಾವಿದರನ್ನ, ಕವಿಗಳನ್ನು ಅಲ್ಲಿಗೆ ಕರೆಸಿ ಅವರಿಂದ ಉಪನ್ಯಾಸಗಳನ್ನು ಏರ್ಪಡಿಸೋದು, ಹೀಗೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಪ್ರತಿ ತಿಂಗಳು ಮಾಡ್ಕೊಂಡು ಬರ್ತಾ ಇದ್ವಿ. ಸಾಹಿತ್ಯ ಅಭಿರುಚಿ ಇರುವಂತ ಅಭಿರುಚಿ ಸಂಸ್ಥೆ. ಹೌದು, ಸಾಹಿತ್ಯದ ಸಂಸ್ಕೃತಿಯ ಅಭಿರುಚಿ ಇರತಕ್ಕಂಥ ಒಂದು ವೇದಿಕೆ. ಆ ವೇದಿಕೆಯ ಮೂಲಕವೇ ನಾವು ಈ ನಾಟಕಗಳನ್ನು ಕೂಡ ಆಡ್ತಾ ಇದ್ವಿ ಮತ್ತು ಪುಸ್ತಕಗಳನ್ನು ಪ್ರಕಟಿಸ್ತಾ ಇದ್ವಿ. ಈ ಪುಸ್ತಕವನ್ನು ಕೂಡ ಆ ವೇದಿಕೆಯ ಮೂಲಕ ಸ್ನೇಹಿತರ ಸಹಕಾರದಿಂದ ಹೊರತಂದ್ವಿ ಮತ್ತು ಆ ವೇದಿಕೆಯ ಮೂಲಕವೇ ಅದರ ಬಿಡುಗಡೆಯ ಕಾರ್ಯಕ್ರಮವೂ ಆಯಿತು. ಬಹಳ ಚೆನ್ನಾಗಿ ಆ ಬಿಡುಗಡೆಯ ಕಾರ್ಯಕ್ರಮ ಆಯಿತು. ಅಂದರೆ ಆ ಕಾಲದಲ್ಲಿ ಆ ಭಾಗದಲ್ಲಿದ್ದ ಸಾಹಿತ್ಯ ಸಂಸ್ಕೃತಿಯ ಪ್ರಿಯರೆಲ್ಲ ಕಾರ್ಯಕ್ರಮಕ್ಕೆ ಬಂದಿದ್ರು ಮತ್ತು ನಾನು ಒಬ್ಬ 19 ವರ್ಷದ ಹುಡುಗ ಆ ಪುಸ್ತಕ ಬರೆದ ಕಾರಣ ತುಂಬ ಜನ ಅದನ್ನ ಮೆಚ್ಚಿದ್ರು, ಶ್ಲಾಘಿಸಿದ್ರು. ಹೌದು, ತುಂಬಾ ಪ್ರಶಂಸೆ ಬಂದಿರುತ್ತೆ. ತುಂಬಾ ಪ್ರಶಂಸೆ ಆ ಕಾಲಕ್ಕೆ ಬಂತು. ಹೌದು. ಮತ್ತೆ ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳಿವೆ. ತಾವು ಯಾವ ಪ್ರಕಾರದ ಸಾಹಿತ್ಯವನ್ನು ಆಯ್ಕೆ ಮಾಡಿಕೊಂಡಿದ್ರಿ? ನೀವು ಒಳ್ಳೆಯ ಪ್ರಶ್ನೆಯನ್ನ ಕೇಳಿದ್ರಿ. ಸಾಹಿತ್ಯದಲ್ಲಿ ನಾನು ಆರಂಭ ಕಾಲದಲ್ಲಿ ಕವಿತೆ ಮತ್ತೆ ಕತೆ ಹಾಗೂ ಕಾದಂಬರಿ, ಪಯಸ್ವಿನಿಯ ಮಡಿಲಲ್ಲಿ ಅಂತನೋ ಒಂದು ಕಾದಂಬರಿಯನ್ನು ಬರೆದು ಪ್ರಕಟಿಸಿದೆ. ಅದು 1982ರಲ್ಲಿ. ಕತೆ, ಕವಿತೆ, ಕಾದಂಬರಿಗೆ ಹೊರತಾಗಿ ಆ ನಂತರದ ಅಂದರೆ ಈ ಸುಮಾರು 45 ವರ್ಷಗಳ ಕಾಲಘಟ್ಟದಲ್ಲಿ ಪ್ರಬಂಧಗಳನ್ನು ಬರೆದೆ, ವಿಮರ್ಶೆ, ಸಂಶೋಧನೆ, ಸಂಪಾದನೆ, ವ್ಯಕ್ತಿಚಿತ್ರ, ಚಾರಣ ಸಾಹಿತ್ಯ, ಆಮೇಲೆ ಅನುವಾದ, ಹೀಗೆ ಬೇರೆ ಬೇರೆ ರೀತಿಯ ಜಾನಪದಕ್ಕೆ ಸಂಬಂಧಪಟ್ಟ ಕೆಲಸಗಳು, ಸ್ಥಳನಾಮಕ್ಕೆ ಸಂಬಂಧಪಟ್ಟ ಅಧ್ಯಯನಗಳು, ಹೀಗೆ ಸುಮಾರು ನನ್ನ ಕೃತಿ ಶ್ರೇಣಿ ಈಗ 50 ದಾಟಿದೆ. 50 ಕೃತಿಗಳನ್ನು ಮುಗಿಸಿದೆ. ಹೌದು. ಸೊ ತಾವು 50 ವರ್ಷಗಳ ಹಿಂದೆ ಸಾಹಿತ್ಯ ಕೃಷಿಯನ್ನು ಪ್ರಾರಂಭ ಮಾಡಿದಂಥವ್ರು. ಈಗ 50 ವರ್ಷ ಕಳೆದ ಮೇಲೆ ಆಗಿನ ಸಾಹಿತ್ಯಕ್ಕೂ ಈಗಿನ ಸಾಹಿತ್ಯ ಕ್ಷೇತ್ರಕ್ಕೂ ಏನು ವ್ಯತ್ಯಾಸ ಕಾಣ್ತೀರ ತಾವು? ವ್ಯತ್ಯಾಸ ಜಗದ ನಿಯಮ. ವ್ಯತ್ಯಾಸ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ವ್ಯತ್ಯಾಸಗಳು ಆಗುವುದು ಸಹಜ ಮತ್ತು ಆಗಬೇಕು ಕೂಡ. ಅದುವೇ ಒಂದು ಚಲನಶೀಲತೆಯ ಲಕ್ಷಣ. ಸುಮಾರು 70ರ ದಶಕದಲ್ಲಿ 80ರ ದಶಕದಲ್ಲಿ ಇದ್ದ ವಾತಾವರಣ ಈಗ ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಅದು ಸಾಹಿತ್ಯ ಅಂತಲ್ಲ, ಬದುಕಿನ ಎಲ್ಲ ರಂಗಗಳಲ್ಲೂ ಕೂಡ ವ್ಯಾಪಕವಾದ ಬದಲಾವಣೆಗಳನ್ನು ನಾವು ಕಾಣ್ತೇವೆ. 70ರ ಮತ್ತು 80ರ ದಶಕದಲ್ಲಿ ಸಾಹಿತ್ಯ ಲೋಕದಲ್ಲಿ ಒಂದು ರೀತಿಯ ತೀರ ಆತ್ಮೀಯವಾದ ಸೌಹಾರ್ದವಾದ ವಾತಾವರಣ ಇತ್ತು. ಒಬ್ರಿಗೊಬ್ಬರು ಬೆನ್ನು ತಟ್ಟಿಕೊಂಡು, ಪ್ರೋತ್ಸಾಹಿಸಿಕೊಂಡು, ಬೆಂಬಲ ಕೊಟ್ಟುಕೊಂಡು ಸಾಂಘಿಕವಾದ ಬೆಳವಣಿಗೆಯ ಕಡೆಗೆ ಸಮಾಜವನ್ನು ಕೊಂಡೊಯ್ಯಬೇಕು ಅಂತನ್ನುವ ಒಂದು ಮನೋಭಾವ, ಒಂದು ಇರಾದೆ ಆಗ ಇತ್ತು. ಹಿರಿಯ ಸಾಹಿತಿಗಳು ಕೂಡ ಕಿರಿಯರಿಗೆ ಚೆನ್ನಾಗಿ ಮಾರ್ಗದರ್ಶನ ಮಾಡಿ, ಅವರ ಬೆನ್ನು ತಟ್ಟಿ ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದರು. ಮತ್ತು ಕಿರಿಯರಿಗೂ ಕೂಡ ಆಗ ಒಂದು ಪ್ರಕಾಶನದ ವ್ಯವಸ್ಥೆ ಅಂತಂದರೆ ಪತ್ರಿಕೆಗಳು. ಈಗಿನ ಹಾಗೆ ಬಹುಮಾಧ್ಯಮಗಳು ಇರಲಿಲ್ಲ. ಈಗ ಏನಾಗಿದೆ ಅಂತಂದರೆ ಬಹುಮಾಧ್ಯಮಗಳು ಲಭ್ಯ ಇದೆ. ಅದರಲ್ಲೂ ಸಾಹಿತ್ಯ ಸಂಸ್ಕೃತಿಯ ಕ್ಷೇತ್ರದಲ್ಲಿ ಇರುವವರಿಗೆ ಈ ಬಹುಮಾಧ್ಯಮಗಳ ಒಂದು ವರಪ್ರಸಾದ ಈಗ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ.
ಆಗ ಟಿವಿ ಮಾಧ್ಯಮ ಇರಲಿಲ್ಲ. ಟಿವಿ ಇರಲಿಲ್ಲ. ಹೌದು. 70ರ ದಶಕದಲ್ಲಿ ಮತ್ತು 80ರ ದಶಕದಲ್ಲಿ ಟಿವಿ ಇರಲಿಲ್ಲ. ಟಿವಿ ಏನಿದ್ರು ಅಂದರೆ ಟೆಲಿವಿಷನ್ ಅಥವಾ ದೂರದರ್ಶನ ಏನಿದ್ರು ಬೆಳೆದು ಬಂದಿದ್ದು 80ರ ದಶಕದ ಕೊನೆಯ ಕಾಲದ ನಂತರ, ಅಂದರೆ 90ರ ದಶಕದ ನಂತರ. 90ರ ದಶಕದ ಪೂರ್ವದಲ್ಲಿ ಈ ತರಹ ಬಹುಮಾಧ್ಯಮಗಳು ಇರಲಿಲ್ಲವಾಗಿ ಕೇವಲ ಸಾಹಿತ್ಯ ಸಂಸ್ಕೃತಿಯ ಕಾರ್ಯಕ್ರಮಗಳು, ಆಮೇಲೆ ಪತ್ರಿಕೆಗಳು, ಮ್ಯಾಗಝಿನ್ಗಳು ಇವುಗಳನ್ನೇ ಆಶ್ರಯಿಸಬೇಕಾಗಿತ್ತು. ಹಾಗಾಗಿ ಆ ಕಾಲದ ಅಭಿವ್ಯಕ್ತಿ ನನಗನ್ನಿಸೋದು ಒಂದು ರೀತಿಯಲ್ಲಿ ತುಂಬ ಪರಿಶ್ರಮಪೂರ್ವಕವಾಗಿ ಒಂದು ಗಟ್ಟಿ ನೆಲದಿಂದ ಆರಂಭ ಆಗಿ ಬೆಳೆದು ಬಂತು ಅಂತ ಹೇಳಿ ನನಗೆ ಅನ್ನಿಸ್ತದೆ. ಈಗ ಏನಾಗಿದೆ ಅಂತಂದರೆ ಬಹುಮಾಧ್ಯಮಗಳು ಲಭ್ಯವಾಗಿ ಅದರಲ್ಲೂ ಸೋಷಿಯಲ್ ಮೀಡಿಯಾ ಬಂದ ಬಳಿಕ ನಾವು ಬರೆದದ್ದನ್ನು ನೇರವಾಗಿ ಸೋಷಿಯಲ್ ಮೀಡಿಯಾಕ್ಕೆ ಹಾಕುವಂತಹ ಒಂದು ಅವಕಾಶ ನೇರವಾಗಿ ಮತ್ತೆ ತಕ್ಷಣ ಕ್ಷಿಪ್ರವಾಗಿ ಬರೆದದ್ದನ್ನು ಹಾಗೇನೆ ನಾವೆಲ್ಲ ಆ ಕಾಲದಲ್ಲಿ ನಾವೆಲ್ಲ ಅದನ್ನು ಬರೆದು ಎಕ್ಸರ್ಸೈಸ್ ಪುಸ್ತಕದಲ್ಲಿ ಅಥವಾ ಬಿಳಿ ಹಾಳೆಯ ಮೇಲೆ ಬರೆದು ಅದನ್ನು ಪರಿಷ್ಕರಿಸಿ ಮರು ಓದಿಗೆ ಒಳಪಡಿಸಿ ಬೇರೆ ವಿಮರ್ಶಕರಿಗೆ ಅದನ್ನು ತೋರಿಸಿ ಅವರ ಒಪ್ಪಿಗೆಯನ್ನು ಪಡ್ಕೊಂಡು ತಿದ್ದುಪಡಿ ಮಾಡಿ ಆಮೇಲೆ ಅದನ್ನು ಪತ್ರಿಕೆಗಳಿಗೆ ಮುದ್ರಣಕ್ಕೆ ಕಳಿಸ್ತಾ ಇದ್ದೆವು. ಈಗ ಆ ತರಹದ ವಾತಾವರಣ ಇಲ್ಲ ಅಂತ ಹೇಳಿ ನನಗೆ ಅನ್ನಿಸ್ತದೆ. ಈಗ ಲೇಖಕರು ಅಥವಾ ಕವಿಗಳು ತಾವು ಬರೆದದ್ದನ್ನು ತಕ್ಷಣ ಯಾವುದೇ ತಿದ್ದುಪಡಿಗೆ ಒಳಪಡಿಸದೆ ಅದನ್ನು ತಕ್ಷಣ ಈ ಮಾಧ್ಯಮಕ್ಕೆ ಹಾಕುವುದರಿಂದಾಗಿ ಬೆಳೆ ಅತ್ಯಂತ ವಿಪುಲವಾಗಿದೆ, ಸಮೃದ್ಧವಾದ ಬೆಳೆ ಅಂತ ಹೇಳಿ ನಾವು ಹೇಳಬಹುದು. ಆದರೆ ಓದುಗರು ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು? ಹೌದು, ನಾವು ಓದುಗರಿಗೆ ಅತ್ಯುತ್ತಮವಾದುದನ್ನು ಕೊಡಬೇಕು ಅಂತನ್ನುವ ಒಂದು ನಿರೀಕ್ಷೆ ಇಟ್ಟುಕೊಳ್ಳೋದಾದರೆ ಅತ್ಯುತ್ತಮವಾದುದನ್ನು ಮಾತ್ರ ನಾವು ಪ್ರಕಟಿಸುವ ಕೆಲಸಕ್ಕೆ ಕೈ ಹಾಕಬೇಕು ಅಂತ ಹೇಳಿ ನನಗೆ ಅನ್ನಿಸ್ತದೆ. ನಾವು ಬರೆದದನ್ನು ಎಲ್ಲ ಎಕ್ಸರ್ಸೈಸ್ ಪುಸ್ತಕಕ್ಕೆ ಹಾಕುವ ಹಾಗೆ ಸೋಷಿಯಲ್ ಮೀಡಿಯಾಕ್ಕೆ ಹಾಕಿಬಿಟ್ರೆ ಬಹುಶಃ ಅರುಚಿ ನಿರ್ಮಾಣ ಆದೀತು ಸಮಾಜದಲ್ಲಿ ಅಂತ ನನಗೆ ಅನ್ನಿಸ್ತದೆ. ಆ ಪದದ ಅರ್ಥ ವಿವರಿಸ್ತೀರಾ? ಏನದು ಅರುಚಿ ಅಂದ್ರೆ? ಅರುಚಿ ಅಂತಂದ್ರೆ ರುಚಿ ಇಲ್ಲದೆ ಹೋಗೋದು. ಈಗ ಒಂದು ಉತ್ತಮವಾದ ಸಾಹಿತ್ಯವನ್ನು ನೀವು ಕೊಟ್ಟಾಗ ಆ ರುಚಿ ಉಳಿಯುತ್ತೆ. ಹೌದು. ಪ್ರಕಟಣೆ ಅಥವಾ ಪ್ರಕಾಶನ ತುಂಬ ಸೀಮಿತವಾಗಿದ್ದಾಗ, ಅತ್ಯುತ್ತಮವಾಗಿದ್ದಾಗ ಜನ ಅದನ್ನು ಹೆಚ್ಚು ಹೆಚ್ಚು ಇಷ್ಟಪಡ್ತಾರೆ, ಅದನ್ನು ಓದ್ತಾರೆ. ಆದರೆ ಸಮೃದ್ಧವಾಗಿ ನೀವು ಕೊಟ್ಟಾಗ, ಅಂದರೆ ಅದರಲ್ಲಿ ಬೆಳೆಯ ಜೊತೆಗೆ ಬೆಳೆಗಿಂತ ಹೆಚ್ಚು ಕಳೆಯೂ ಬಂದಾಗ ಜನರಿಗೆ ಅಥವಾ ಆಸಕ್ತರಿಗೆ ಯಾವುದನ್ನು ಆಯ್ಕೆ ಮಾಡಬೇಕು, ಯಾವುದನ್ನು ಎಲ್ಲಿ ಹೇಗೆ ಆಯ್ಕೆ ಮಾಡಬೇಕು ಅಂತನ್ನುವ ಒಂದು ಒಂದು ಗೊಂದಲ ನಿರ್ಮಾಣ ಆಗಿ ಅರುಚಿ ನಿರ್ಮಾಣ ಆಗುತ್ತೆ ಅಂತ ನನಗೆ ನನ್ನಲ್ಲಿ ಎರಡು ಜಿಜ್ಞಾಸೆ ಮೂಡುತ್ತೆ. ನೀವು ಆಗಲೇ ಹೇಳಿದ್ರಿ ಸಾಹಿತ್ಯವನ್ನ ನೋಟ್ ಪುಸ್ತಕದಲ್ಲಿ ಹಾಕಿ ಅದನ್ನ ಮತ್ತೆ ಓದಿ ಪುನರ್ಮನನ ಮಾಡಿ ಒಂದು ವಿಮರ್ಶೆಗೊಳಪಡಿಸಿ ಅನಂತರ ಪ್ರಕಟಿಸೋದು ಒಂದು ಮಾಧ್ಯಮ. ಆದರೆ ಸಾಮಾಜಿಕ ಮಾಧ್ಯಮ ಅಂತ ಬಂದಾಗ ಹೆಚ್ಚು ಜನರಿಗೆ ತಮ್ಮ ಇಲ್ಲಿರುವಂಥ ಪ್ರತಿಭೆಯನ್ನು ಹೊರಹಾಕ್ಲಿಕ್ಕೆ ಸಾಧ್ಯ ಆಗುತ್ತಾ, ಸರಿನಾ ತಪ್ಪಾ ಅನ್ನೋ ಒಂದು ಜಿಜ್ಞಾಸೆ ಮೂಡುತ್ತೆ. ಏನಂತಾರೆ ಇದ್ರ ಬಗ್ಗೆ ತಾವು? ಇದರ ಬಗ್ಗೆ ಎರಡೂ ನಿಲುವುಗಳಿಂದಲೂ ಕೂಡ ಚರ್ಚೆ ಮಾಡಬಹುದು. ಅಂದರೆ ಬರೆದದನ್ನೆಲ್ಲ ಯಾರೋ ಓದ್ತಾರೆ, ಅಂದರೆ ಒಂದು ನಿಶ್ಚಿತ ಗುಂಪಿಗೆ ಮಾತ್ರ ನಾವು ಹಾಕ್ತೀವಿ ಅಂತ ಹೇಳ್ಬೋದು. ನಿಶ್ಚಿತ ಗುಂಪಿಗೆ ಹಾಕಿದಾಗ ಆ ಗುಂಪಿನವರು ಮಾತ್ರ ವಿಚಾರ ವಿಮರ್ಶೆ ಮಾಡಿ ಆಮೇಲೆ ಅದರ ಸರಿ ತಪ್ಪುಗಳನ್ನು ನೋಡಿಕೊಂಡು ಮತ್ತೆ ಪ್ರಕಟಪಡಿಸಬಹುದು ಅಂತನ್ನುವ ಒಂದು ಮಾತು ಇದೆ. ಆದರೆ ಏನಾಗುತ್ತೆ ಅಂತಂದರೆ ಈ ತರಹ ತೀರ ಸೂಕ್ಷ್ಮವಾದ ವಿಚಾರಕ್ಕೆ ನಾವು ಹೋದಾಗ ಹೆಚ್ಚು ಹೆಚ್ಚು ಈ ತರಹದ ಭಾವ ಪ್ರಕಟಣೆ ಇದೆಯಲ್ಲ, ಅದು ಆಮೇಲೆ ವಿಮರ್ಶೆಗೆ ಒಳಪಟ್ಟು ಮತ್ತೆ ಪ್ರಕಟಣೆಗೆ ಹೋಗೋದಿಲ್ಲ ಅಂತ ಹೇಳಿಯೇ ನನಗೆ ಅನ್ನಿಸ್ತದೆ. ಅಂದರೆ ಮೊದಲೇ ಇದು ಡಿಜಿಟಲ್ ಯುಗ. ಈ ಡಿಜಿಟಲ್ ಯುಗದಲ್ಲಿ ನಾವು ಎಲ್ಲವನ್ನೂ ಕೂಡ ಡಾಕ್ಯುಮೆಂಟ್ ಮಾಡುವುದು ಅಂತನ್ನುವ ಒಂದು ತರಾತುರಿಗೆ ಅಥವಾ ಅವಸರಕ್ಕೆ ಬಿದ್ದು ಎಲ್ಲವೂ ಒಂದು ರಾಶಿಯಾಗಿ ಮಾರ್ಪಡುತ್ತೆ, ಅಂದರೆ ಒಂದು ಗುಂಪಾಗಿ ಮಾರ್ಪಡುತ್ತೆ ಅಂತ ನನಗೆ ಅನಿಸುತ್ತೆ. ನಾವು ಡಾಕ್ಯುಮೆಂಟ್ ಮಾಡುವಾಗ ಅಥವಾ ದಾಖಲೀಕರಣ ಮಾಡುವಾಗ ವಿ ಹ್ಯಾವ್ ಟು ಬಿ ವೆರಿ ಸೆಲೆಕ್ಟಿವ್. ನೀವು ಹಿಂದಿನ ರಾಜ ಮಹಾರಾಜರ ಚರಿತ್ರೆಯನ್ನು ತೆಗೆದು ನೋಡಿ, ಅಲ್ಲಿ ಅವರು
ದಾನ ಶಾಸನಗಳನ್ನು, ದತ್ತಿ ಶಾಸನಗಳನ್ನು ಅಥವಾ ಉಬ್ಬಳಿ ಬಿಡತಕ್ಕಂಥ ವಿಚಾರಗಳನ್ನು ಡಾಕ್ಯುಮೆಂಟ್ ಮಾಡ್ತಿದ್ರು. ಶಿಲೆಗಳ ಮೇಲೆ, ತಾಮ್ರ ಪಟಗಳ ಮೇಲೆ ಅವರು ಡಾಕ್ಯುಮೆಂಟ್ ಮಾಡ್ತಿದ್ರು. ಅಂದರೆ ನಿತ್ಯ ನೈಮಿತ್ತಿಕಗಳು, ದೈನಂದಿನ ಬದುಕು ಅದು ಡಾಕ್ಯುಮೆಂಟ್ ಆಗುವ ಅವಶ್ಯಕತೆ ಇದೆಯೇ ಅಂತದ್ದು ಒಂದು ಚರ್ಚೆಗೊಳಪಡಬೇಕಾದ ವಿಷಯ. ಚರಿತ್ರೆ, ರಾಜ ಮಹಾರಾಜರ ಚರಿತ್ರೆಗಳು, ಅಂದರೆ ದೇಶಗಳನ್ನು, ರಾಜ್ಯಗಳನ್ನು ಗೆಲ್ಲೋದು, ಅದು ಒಂದು ಇತಿಹಾಸಕ್ಕೆ ಸಂಬಂಧಿಸಿದ ಮನುಕುಲದ ಒಂದು ಮಹಾನ್ ಘಟನೆ. ಅಂಥವನ್ನು ಡಾಕ್ಯುಮೆಂಟ್ ಮಾಡ್ತಿದ್ರು, ದಾಖಲೀಕರಣ ಮಾಡ್ತಿದ್ರು. ಅದು ನಮಗೆ ಇವಾಗ ಚರಿತ್ರೆಯಾಗಿ ಸಿಗುತ್ತೆ. ನೀವು ಇತಿಹಾಸ ಕಾಲದಲ್ಲಿ ಅವರು ಮಲಗಿದ್ದನ್ನು, ಉಂಡದ್ದನ್ನು, ನಡೆದದ್ದನ್ನು ಡಾಕ್ಯುಮೆಂಟ್ ಮಾಡ್ತಾ ಇದ್ದಿದ್ರೆ ಬಹುಶಃ ಅದನ್ನು ಎಲ್ಲಿ ಇಟ್ಕೋಬೇಕಾಗಿತ್ತು ನಾವು, ಅಥವಾ ಅದನ್ನು ನೋಡೋರು ಯಾರು, ಓದೋರು ಯಾರು? ಸೊ ಹಾಗಾಗಿ ಭವಿಷ್ಯದ ದೃಷ್ಟಿಯಿಂದ ನಾವು ಯೋಚನೆ ಮಾಡಿ ಸಾಹಿತ್ಯವನ್ನು ರಚನೆ ಮಾಡಬೇಕಾಗತ್ತೆ. ಹೌದು, ಪ್ರಮುಖ ಘಟ್ಟಗಳನ್ನ ಆಯ್ಕೆ ಮಾಡ್ಕೋಬೇಕು. ನಾವು ಸಂಗ್ರಹ ಮಾಡುವಾಗಲೂ ಕೂಡ ನಾವು ಸೆಲೆಕ್ಟಿವ್ ಆಗಿ ಇದ್ದ ಕೆಲವನ್ನು ಮಾತ್ರ ಸಂಗ್ರಹ ಮಾಡ್ತೇವೆ, ಎಲ್ಲವನ್ನೂ ಸಂಗ್ರಹ ಮಾಡಲ್ಲ. ಉದಾಹರಣೆಗೆ ಉತ್ಪಾದನೆ 100 ಇದ್ದರೆ 10% ನಾವು ಉಳಿತಾಯ ಮಾಡ್ತೀವಿ, ಸಂಗ್ರಹ ಮಾಡ್ತೀವಿ. ಚೆನ್ನಾಗಿರುವಂಥವು, ಅದು ಭವಿಷ್ಯತ್ತಿಗೆ ಉಪಯೋಗ ಆಗುವಂಥವು ಮತ್ತು ತುಂಬ ಅನುಕೂಲ ಆಗುವಂಥವು, ಚೆನ್ನಾಗಿರುವಂಥವು ಅಂಥದನ್ನು ನಾವು ಸಂಗ್ರಹಿಸ್ತೀವಿ. ಉಳಿದ 90 ಭಾಗವನ್ನು ಸಂಗ್ರಹಿಸಲಿಕ್ಕೆ ಹೋಗಲ್ಲ. ಅದು ಅಂದಂದಿನ ದಂದುಗ ಅಂತ ನಾವು ಅದನ್ನು ಕರಿಬಹುದು. ಅಂದಂದಿನ ದಂದುಗ ಅಂತಂದರೆ ದೈನಂದಿನ ವ್ಯವಹಾರಗಳು. ಈಗ ದಿವಸದ 24 ಗಂಟೆಯಲ್ಲಿ ಆ 24 ಗಂಟೆಯನ್ನು ಡಾಕ್ಯುಮೆಂಟ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಎಲ್ಲೋ 5 ನಿಮಿಷ ಅಥವಾ 10 ನಿಮಿಷದ ಒಂದು ಘಟನೆ ಡಾಕ್ಯುಮೆಂಟ್ ಮಾಡಬಹುದೇನೋ ಅಷ್ಟೇ. ಹಾಗಾಗಿ ಇವತ್ತಿನ ನಮ್ಮ ಡಾಕ್ಯುಮೆಂಟೇಷನಿನ ತರಾತುರಿಯಲ್ಲಿ ನನ್ನ ವೈಯಕ್ತಿಕ ಅನಿಸಿಕೆ ಇದು, ರಸಕ್ಕಿಂತ ಕಸದ ಕಡೆಗೆ ಹೆಚ್ಚಿನ ಪ್ರಾಮುಖ್ಯವನ್ನು ಕೊಡ್ತಾ ಇದ್ದೀವೇನೋ ಅಂತ ನನಗೆ ಅನಿಸ್ತದೆ ಸರ್. ಹಾಗೆ ಚಳುವಳಿ ಅಂತ ಬಂದರೆ ಸಾಮಾನ್ಯ ಚಳುವಳಿ ನಾವು ಯಾವಾಗ ಕಾಣ್ತೀವಿ ಅಂತ ಹೇಳಿದ್ರೆ, ಏನಾರ ಮನುಷ್ಯನಿಗೆ ತನಗೆ ಬೇಕಾದ ಹಕ್ಕುಗಳನ್ನ ಪಡ್ಕೊಳ್ಳಿಕ್ಕೆ ಅನ್ಯಾಯ ಆದಾಗ ಚಳುವಳಿ ನಡೀತದೆ. ಆದರೆ ಸಾಹಿತ್ಯದಲ್ಲಿ ಚಳುವಳಿ ಅಂದರೆ ಏನು, ಎಷ್ಟು ಮಹತ್ವ ವಹಿಸುತ್ತೆ ಸಾಹಿತ್ಯ ಚಳುವಳಿ? ಸಾಹಿತ್ಯ ಚಳವಳಿ ತೀರಾ ಮುಖ್ಯ ಅಂತ ಹೇಳಿ ಅನಿಸ್ತದೆ. ಅಂದರೆ ಚಳವಳಿ ಏನಾಗುತ್ತೆ ಅಂತಂದರೆ ಒಂದು ಪರಿಸರವನ್ನು ನಿರ್ಮಾಣ ಮಾಡುತ್ತೆ. ಆ ಪರಿಸರ ನಿರ್ಮಾಣ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟ ಆಸಕ್ತರೆಲ್ಲ ಒಂದು ಕೊಡೆಯ ಅಡಿಗೆ ಅಥವಾ ಒಂದು ಛತ್ರದ ಅಡಿಗೆ, ಒಂದು ಆಶ್ರಯದ ಅಡಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಚಳವಳಿ ಪರಿಸರವನ್ನು ನಿರ್ಮಾಣ ಮಾಡುತ್ತೆ, ಆದರೆ ಸಾಹಿತ್ಯವನ್ನು ನಿರ್ಮಾಣ ಮಾಡುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯ ಸಾಹಿತ್ಯವನ್ನು ಚಳವಳಿ ನಿರ್ಮಾಣ ಮಾಡುತ್ತೆ ಅಂತ ಧೈರ್ಯವಾಗಿ ಹೇಳಲಾರೆವು. ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡುವುದಂತೂ ಖಂಡಿತವೇ. ಆದರೆ ಶ್ರೇಷ್ಠ ಸಾಹಿತ್ಯ ಅದು ಧ್ಯಾನಸ್ಥ ಸ್ಥಿತಿಯಲ್ಲಷ್ಟೇ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಋಷಿತುಲ್ಯವಾದ, ಅಂದರೆ ಮಾನಸಿಕ ಧ್ಯಾನದ ಮೂಲಕ ಏಕಾಂತದಲ್ಲಿ ನಿರ್ಮಾಣ ಆಗತಕ್ಕಂಥದ್ದು ಸಾಹಿತ್ಯ. ಅದು ಲೋಕಾಂತದಲ್ಲಿ ನಿರ್ಮಾಣ ಆಗುವಂಥದ್ದಲ್ಲ. ಸಾಹಿತ್ಯ ಏಕಾಂತದಲ್ಲಿ ನಿರ್ಮಾಣ ಆಗುವುದು, ಲೋಕಾಂತದಲ್ಲಿ ಅಲ್ಲ. ನಾವು ಲೋಕಾಂತದ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟರೆ ಏಕಾಂತದ ಈ ಸಾಹಿತ್ಯ ನಿರ್ಮಾಣ ಆಗೋದು ಹೇಗೆ? ಹೌದು. ಹಾಗಾಗಿ ಕವಿಯಾದವನಿಗೆ, ಸಾಹಿತಿಯಾದವನಿಗೆ ಓದು, ಅಧ್ಯಯನ, ತಪಸ್ಸು. ತಪಸ್ಸು ಅಂತಂದರೆ ಮೂಗು ಹಿಡಿದು ಅರಣ್ಯದಲ್ಲಿ ಹೋಗಿ ತಪಸ್ಸು ಮಾಡೋದು ಅಂತಲ್ಲ. ತಪಸ್ಸು ಅಂತಂದರೆ ಪರಿಶ್ರಮ ಹಾಕುವುದು, ತನ್ನ ಕ್ಷೇತ್ರದಲ್ಲಿ ಅಪರಿಮಿತವಾದ ಸಾಧನೆಯನ್ನು ಮಾಡೋದು. ಸಾಧನೆಯ ಬಳಿಕ ಸಿದ್ಧಿ. ನಾವು ಸಾಧನೆ ಇಲ್ಲದೆ ಸಿದ್ಧಿಗೆ ಹೊರಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಸಿದ್ಧಿಯನ್ನು ಅಪೇಕ್ಷಿಸ್ತೇವೆ, ಸಾಧನೆಯ ಕಡೆಗೆ ಗಮನವನ್ನು ಕೊಡುವುದಿಲ್ಲ. ಹಾಗಾಗಿ ಚಳವಳಿಯ ಮೂಲಕ ಪರಿಸರವನ್ನು ನಿರ್ಮಾಣ ಮಾಡಬಹುದು ಅಂತನ್ನುವ ಮಾತು ನಿಜವೇ. ಆದರೆ ಸಾಹಿತ್ಯ ಏಕಾಂತದಲ್ಲಿ, ಅಧ್ಯಯನದಲ್ಲಿ ಮತ್ತು ಆತನ ಸ್ವಪ್ರತಿಭೆ, ಸ್ವಪರಿಶ್ರಮದ ಮೂಲಕ ನಿರ್ಮಾಣ ಆಗಬೇಕು. ಆಗ ಮಾತ್ರ
ನಾವು ಒಳ್ಳೆಯ ಸಾಹಿತ್ಯವನ್ನು ಕೊಡಲಿಕ್ಕೆ ಸಾಧ್ಯ. ಪಂಪ, ರನ್ನ, ಜನ್ನ, ಪೊನ್ನ, ಕುಮಾರವ್ಯಾಸ, ಹರಿಹರ, ರಾಘವಾಂಕ ಇವರೆಲ್ಲ ಅತ್ಯುತ್ತಮವಾದ ಸಾಹಿತ್ಯ ಕೃತಿಯನ್ನು ಕೊಟ್ಟಿದ್ದಾರೆ. ಆದರೆ ಆಗ ಯಾವ ಚಳವಳಿಗಳೂ ಇರಲಿಲ್ಲ. ನಾವು ಇವತ್ತು ಚಳವಳಿಗಳನ್ನು, ಲೋಕಾಂತವನ್ನು ಹೆಚ್ಚು ಹೆಚ್ಚು ಕಾಣ್ತೀವಿ. ಅಂದರೆ ಸಾಮಾಜಿಕ ಚಟುವಟಿಕೆಗಳನ್ನು, ಸಮೃದ್ಧವಾದ ಚಟುವಟಿಕೆಗಳನ್ನು ಕಾಣ್ತೀವಿ. ಆದರೆ ನಮ್ಮ ಗಮನ ಒಳ್ಳೆಯ ಸಾಹಿತ್ಯದ ಕಡೆಗೆ ಇರಬೇಕಲ್ಲವೇ? ಹೌದು. ಒಳ್ಳೆಯ ಅತ್ಯುತ್ತಮವಾದ ಸಾಹಿತ್ಯ ನಿರ್ಮಾಣದ ಕಡೆಗೆ ಇರಬೇಕಲ್ವೇ? ನಾವು ಇವತ್ತು ನಮ್ಮ ಇವತ್ತಿನ ಸಮಾಜದ ಒಟ್ಟು ಜೀವನವನ್ನು ಮುಂದಿನ ತಲೆಮಾರಿಗೆ ಕಟ್ಟಿಕೊಡಬೇಕಲ್ವೇ ಸಾಹಿತ್ಯದ ಮೂಲಕ? ಹೌದು. ನಮಗೆ ಪಂಪನ ಕಾವ್ಯವನ್ನು ನೋಡಿದರೆ ಆ ಕಾಲದ ಒಂದು ಸಮಗ್ರ ಜೀವನದ ಚಿತ್ರಣ ಸಿಗ್ತದೆ. ಹೌದು. ಅದು ರಾಜಕೀಯದ ಚಿತ್ರಣ ಇರಬಹುದು, ಸಾಮಾಜಿಕ ಚಿತ್ರಣ ಇರಬಹುದು, ಅಥವಾ ಒಂದು ಕೃಷಿಗೆ ಸಂಬಂಧಿಸಿದ ಚಿತ್ರಣವೇ ಇರಬಹುದು. ಸಮಗ್ರವಾದ ಒಂದು ನೋಟ ಆ ಕಾಲದ್ದು ನಮಗೆ ಸಿಗ್ತದೆ. ಹೌದು. ಯಾವುದೇ ಒಂದು ಒಳ್ಳೆಯ ಸಾಹಿತ್ಯ ಕೃತಿಯ ಕೆಲಸ ಅಂತಂದರೆ ಆ ಕಾಲವನ್ನು ಕಟ್ಟಿಕೊಡುವುದು, ಆ ಕಾಲವನ್ನು ತನ್ನ ಸಾಹಿತ್ಯ ಕೃತಿಗಳ ಮೂಲಕ ಕಟ್ಟಿಕೊಡುವುದು. ಕುವೆಂಪು ಅವರು, ಬೇಂದ್ರೆಯವರು 2 ತಲೆಮಾರುಗಳ ಹಿಂದಿನ ಜೀವನವನ್ನು, ಸಾಮಾಜಿಕ ಜನಪದ ಜೀವನವನ್ನು, ಆಗಿನ ರಾಜಕೀಯ ತಲ್ಲಣಗಳನ್ನು ತಮ್ಮ ಸಾಹಿತ್ಯ ಕೃತಿಯ ಮೂಲಕ ಕಟ್ಟಿಕೊಟ್ರು. ಸೊ ಹಾಗಾಗಿ ತಾವು ಹೇಳ್ತೀರಾ, ಲೋಕಾಂತಕ್ಕಿಂತ ಏಕಾಂತ ಬಹಳ ಮುಖ್ಯ, ಸಾಹಿತ್ಯ ಸಮಗ್ರವಾಗಿ ಮುಂದಿನ ಪೀಳಿಗೆ ಹೋಗಬೇಕು ಅಂತ ಹೇಳಿದ್ರೆ. ಸೊ ನಿಮ್ಮ ಜೊತೆ ಮಾತುಕತೆಯನ್ನು ಮುಂದುವರಿಸೋಣ. ಅದಕ್ಕಿಂತ ಮುಂಚೆ ಈ ಕಾರ್ಯಕ್ರಮದ ಸಣ್ಣ ವಿರಾಮವನ್ನು ಪಡೆಯುವಂತಹ ಸಮಯ. ಸಂತೋಷ. ವೀಕ್ಷಕರೇ, ಶುಭೋದಯ ಕರ್ನಾಟಕದಲ್ಲಿ ಒಂದು ಸಣ್ಣ ವಿರಾಮ. ವೈವಿಧ್ಯತೆಯ ತವರೂರು ಕನ್ನಡ ನಾಡು. ಕಲೆ, ವಾಸ್ತುಶಿಲ್ಪ, ಸಂಸ್ಕೃತಿ, ಸಸ್ಯ ಪ್ರಾಣಿ ಸಂಕುಲಗಳು, ನಿಸರ್ಗ ರಮಣೀಯ ತಾಣಗಳ ಬೀಡಿದು. ಕನ್ನಡ ನಾಡಿನ ವೈವಿಧ್ಯ ರಮಣೀಯ ತಾಣಗಳ ಚಿತ್ರಣದ ವಿಶೇಷ ಕಾರ್ಯಕ್ರಮ ತಾಣಯಾನ. ಇದೇ ಆಗಸ್ಟ್ ತಿಂಗಳಿನಿಂದ ಪ್ರತಿ 2ನೇ ಮತ್ತು 4ನೇ ಭಾನುವಾರ ರಾತ್ರಿ 9:30 ಮರುಪ್ರಸಾರ ಮೊದಲ ಮತ್ತು 3ನೇ ವಾರದ ಮಂಗಳವಾರ ರಾತ್ರಿ 8 ಗಂಟೆಗೆ. ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ. Legends of Sandalwood. ವಾಹಿನಿಯ ಚಂದದ ಕೃಷಿ ಕಾರ್ಯಕ್ರಮ ಕೃಷಿ ದರ್ಶನ. ಮುಖ್ಯ ಕೃಷಿ, ತೋಟಗಾರಿಕೆ, ಪಶು ಸಂಗೋಪನೆ, ಮೀನು ಸಾಕಣೆ, ರೇಷ್ಮೆ ಕೃಷಿ, ಅಣಬೆ ಬೇಸಾಯ ಹಾಗೂ ಜೇನು ಕೃಷಿ ಸೇರಿದಂತೆ ವೈಜ್ಞಾನಿಕ ಕೃಷಿ ಪದ್ಧತಿಗಳ ಸಮಗ್ರ ಮಾಹಿತಿಯ ಹೂರಣ. ಪ್ರತಿ ಸೋಮವಾರ, ಬುಧವಾರ ಮತ್ತು ಶುಕ್ರವಾರ ಸಂಜೆ 6 ಗಂಟೆಗೆ, ಮರುಪ್ರಸಾರ ಮರುದಿನ ಬೆಳಗ್ಗೆ 6 ಗಂಟೆಗೆ. ತಪ್ಪದೇ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯ ಕೃಷಿ ದರ್ಶನ ಕಾರ್ಯಕ್ರಮದಲ್ಲಿ.
ನಮಸ್ಕಾರ ವೀಕ್ಷಕರೇ, ವಿರಾಮ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಬನ್ನಿ ಮಾತುಕತೆಯನ್ನು ಮುಂದುವರಿಸೋಣ. ಸರ್, ನಾವು ಹಲವಾರು ವಿಚಾರಗಳ ಬಗ್ಗೆ, ಸಾಹಿತ್ಯದ ಬಗ್ಗೆ, ಚಳುವಳಿ ಬಗ್ಗೆ ಮಾತನಾಡ್ತಾ ಇದ್ವಿ. ತಾವು ಅನುವಾದಕರಾಗಿ ಕೂಡ ಕೆಲಸ ಮಾಡಿದ್ದೀರಾ. ತಮ್ಮ ಅನುವಾದ ಇದ್ರ ಬಗ್ಗೆ ಮಾತನಾಡೋದಾದರೆ? ಅನುವಾದ ಕ್ಷೇತ್ರದಲ್ಲಿಯೂ ಕೂಡ ನಾನು ಸಾಹಿತ್ಯ ಕ್ಷೇತ್ರದ ಇತರ ಚಟುವಟಿಕೆಗಳ ಜೊತೆಗೆ ಆ ಕೆಲಸವನ್ನು ಕೂಡ ಮಾಡ್ತಾ ಇದ್ದೆ. ನನ್ನ ಬಹುತೇಕ ಸಾಹಿತ್ಯ ತುಳುವಿನಲ್ಲಿ ಅನುವಾದ ಮಾಡಿದ್ದೇನೆ, ತುಳು ಭಾಷೆಗೆ ಅನುವಾದ ಮಾಡಿದ್ದೇನೆ. ಆಮೇಲೆ ಕೇಂದ್ರ ಸಾಹಿತ್ಯ ಅಕಾಡೆಮಿಗೋಸ್ಕರ ಒಂದು ಮಹಲಿನೊಳಗೆ ಅಂತನ್ನುವ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತಹ ಒಂದು ಕಾದಂಬರಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟಿದ್ದೇನೆ. ಹೀಗೆ ಕನ್ನಡದ ಹಲವಾರು ಲೇಖನಗಳನ್ನು, ಸಾಹಿತ್ಯ ಕೃತಿಗಳನ್ನು ಬೇರೆ ಭಾಷೆಗಳಿಗೆ, ತುಳುವಿಗೆ ಅನುವಾದ ಮಾಡಿದ್ದೇನೆ. ಮತ್ತು ರವೀಂದ್ರನಾಥ ಠಾಗೂರರ ನೊಬೆಲ್ ಪುರಸ್ಕೃತ ಕವಿತೆಗಳನ್ನು, ಗೀತಾಂಜಲಿ ಕವಿತೆಗಳನ್ನು ತುಳುವಿಗೆ ಅನುವಾದ ಮಾಡಿದ್ದೇನೆ. ಅನುವಾದದ ಬಗ್ಗೆ ಮಾತನಾಡಿದರೆ, ಈಗಿನ ಆಧುನಿಕ ಯುಗದಲ್ಲಿ ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ, ಎಲ್ಲವೂ ಕೂಡ ಮೊಬೈಲ್ನಲ್ಲಿ ಬರ್ತಾರೆ. ಆಗಿನ ಅನುವಾದಕ್ಕೂ ಈಗಿನ ಆಧುನಿಕ ಅನುವಾದಕ್ಕೂ ಅನುವಾದಕರಿಗೆ ಇರುವಂಥ ಚಾಲೆಂಜಸ್ ಏನು? ಕೆಲಸ ಕಡಿಮೆ ಆಗಿದೆಯಾ? ಸ್ವಲ್ಪ ಕೆಲಸ ಕಡಿಮೆ ಆಗಿರೋದಂತೂ ನಿಜವೇ. ಆದರೆ ಈ AI ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಮಾಡುವಂಥ ಅನುವಾದವನ್ನು ನಾವು ಆಮೂಲಾಗ್ರ ಪರಿಶೀಲಿಸಿ, ಅಂದರೆ ಮೂಲದೊಂದಿಗೆ ಅದನ್ನು ಮತ್ತೆ ಹೋಲಿಸಿ ಪುನರಪಿ ಅದನ್ನು ಅನುವಾದ ಮಾಡದೆ ಹೋದರೆ ಅನರ್ಥಕ್ಕೆ ಎಡೆಯಾಗುವ ಸಂದರ್ಭಗಳೇ ಅಧಿಕ. ಅದು ಬಹು ಉದಾಹರಣೆಗಳನ್ನು ಕೂಡ ನಾವು ನೋಡಿದ್ದೀವಿ. ಈಗ ಸಣ್ಣ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಕಳೆದ ವಾರವಷ್ಟೇ ಯಾವುದೋ ಒಂದು ಅನುವಾದ ಮಾಡತಕ್ಕಂಥ ಸಂದರ್ಭದಲ್ಲಿ ನಾನು ಇಂಗ್ಲಿಷ್ನಲ್ಲಿ ಮೊಳೆ ಅಥವಾ ಆಣಿ ಅನ್ನುವುದಕ್ಕೆ ನೇಯ್ಲ್ ಅಂತನ್ನುವ ಒಂದು ಶಬ್ದವನ್ನು ಬಳಸಿ ಅದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಅನುವಾದ ಮಾಡಿದಾಗ ಅದು ಉಗುರು ಅನ್ನುವ ಅಂದ್ರೆ ನೇಯ್ಲ್ ಅಂದ್ರೆ ಆಣಿ ಅಥವಾ ಮೊಳೆ ಅನ್ನುವ ಅರ್ಥವೂ ಬರುತ್ತೆ, ಉಗುರು ಅನ್ನುವ ಅರ್ಥವೂ ಬರುತ್ತೆ. ಆದ್ರೆ ಆ ಸಂದರ್ಭಕ್ಕೆ ಯಾವ ಶಬ್ದ ಹಾಕಬೇಕು, ಉಗುರು ಅನ್ನೋದನ್ನು ಹಾಕಬೇಕೋ ಅಥವಾ ಮೊಳೆ ಅನ್ನೋದನ್ನು ಹಾಕಬೇಕೋ ಅಂತ ಅನ್ನೋದನ್ನ ನಾವೇ ನಿರ್ಧಾರ ಮಾಡಬೇಕಾಗ್ತದೆ. ಕೃತಕವಾಗಿ ಆಗಲ್ಲ, ಅದು ನಿಜವಾಗಿಯೂ ಮಾಡಬೇಕಾಗುತ್ತೆ. ಯಾಕೆಂತಂದ್ರೆ ಅನುವಾದ ಅನ್ನೋದು ಒಂದು ಸೃಜನಶೀಲವಾದ ಒಂದು ಚಟುವಟಿಕೆ. ವ್ಯಾವಹಾರಿಕವಾದ ಕೆಲವು ಸಂದರ್ಭಗಳಲ್ಲಿ ಆ AI ಅನುವಾದ ಸ್ವಲ್ಪ ಮಟ್ಟಿಗೆ ಸಹಕಾರ ಕೊಡಬಹುದು. ಆದರೆ ಸಾಹಿತ್ಯ ಕೃತಿಯ, ಸೃಜನಶೀಲವಾದ ಒಂದು ಸಾಹಿತ್ಯ ಕೃತಿಯ ಅನುವಾದವನ್ನು ನಾವು ವ್ಯಕ್ತಿಶಃ ಮಾಡುವುದೇ ಉತ್ತಮ. ಹೌದು. ತಮ್ಮಲ್ಲಿ ಒಬ್ಬ ಸಂಶೋಧಕ ಕೂಡ ಇದ್ದಾನೆ, ತಮ್ಮ ಸಂಶೋಧನೆ ಬಗ್ಗೆ ತಿಳಿಸ್ಕೊಡ್ಬೋದಾ? ತುಂಬ ಒಳ್ಳೆಯ ಪ್ರಶ್ನೆಯನ್ನು ನೀವು ಕೇಳಿದಿರಿ. ಸಂಶೋಧನೆ ಕೂಡ ನನ್ನ ಬಹಳ ಆಸಕ್ತಿಯ ಕ್ಷೇತ್ರಗಳಲ್ಲಿ ಒಂದು. ನಾನು ತುಳುನಾಡಿನ ಸಂಸ್ಕೃತಿ ಶೋಧದ ಬಗ್ಗೆ ಹೆಚ್ಚು ಆಸಕ್ತನಾದವ. ಮತ್ತು ನನ್ನ PhD ಅಧ್ಯಯನ, ಅಂದರೆ ನನ್ನ ಡಾಕ್ಟರೇಟ್ ಅಧ್ಯಯನ ನಮ್ಮ ಹವ್ಯಾಸಿ ರಂಗಭೂಮಿಗೆ ಜಾನಪದ ಅಂಶಗಳ ಒಳನೋಟ, ಜಾನಪದ ಅಂಶಗಳು ಹೇಗೆ ನಮ್ಮ ಹವ್ಯಾಸಿ ರಂಗಭೂಮಿಯನ್ನು ಸಮೃದ್ಧಗೊಳಿಸಿತು ಅಂತ ಅನ್ನೋದು ಇನ್ನೊಂದು ಸಂಶೋಧನೆಯ ವಿಚಾರ. ಮೊದಲಿಗೆ ತುಳುನಾಡಿನ ಸಂಸ್ಕೃತಿ ಸಂಶೋಧನೆಯ ಬಗ್ಗೆ ಎರಡು ಮಾತುಗಳನ್ನು ಹೇಳ್ತೇನೆ. ತುಳುನಾಡಿನಲ್ಲಿ ದೈವಾರಾಧನೆ ಅಥವಾ ಭೂತಾರಾಧನೆ ಮತ್ತು ಶಕ್ತಿ ಆರಾಧನೆ ಇವೆಲ್ಲ ಪ್ರಚಲಿತದಲ್ಲಿ ಇರತಕ್ಕಂಥ ಒಂದು ಸಂಗತಿ. ಈ ಶಕ್ತಿ ಆರಾಧನೆ ಅಂದರೆ ದೇವಿ ಆರಾಧನೆ ಮತ್ತು ಭೂತಾರಾಧನೆ, ದೈವಾರಾಧನೆ ಇವೆಲ್ಲ ಒಂದೇ ನಾಣ್ಯದ ಎರಡು ಮುಖಗಳು ಅಂತನ್ನುವ ನೆಲಗಟ್ಟಿನಿಂದ ನನ್ನ ಸಂಶೋಧನೆಯನ್ನು ನಾನು ಮಾಡಿದಂಥವನು. ಆ ವಿಚಾರದಲ್ಲಿ ಹಲವಾರು ಕೃತಿಗಳನ್ನು ಕೂಡ ಬರೆದಿದ್ದೇನೆ. ಅದರಲ್ಲಿ ಈ ದೈವಾರಾಧನೆಯಲ್ಲಿ ದೇವ ಸಂಬಂಧವಾದ ದೈವಗಳು, ಮಾನುಷ ಸಂಬಂಧವಾದ ದೈವಗಳು ಮತ್ತು ಪ್ರಾಣಿ ಸಂಬಂಧವಾದ ದೈವಗಳು ಅಂತನ್ನುವ ವಿಭಾಗ ಇದೆ. ಮತ್ತು ಶಕ್ತಿ ಆರಾಧನೆಯಲ್ಲಿ ಅಮ್ಮನವರ ಪೂಜೆ ಅಂದರೆ ದೇವಿ ಪೂಜೆ. ನೀವು ಕರಾವಳಿ ಪ್ರದೇಶದಲ್ಲಿ ನೋಡಿದರೆ ಸುಮಾರು 350ಕ್ಕಿಂತ ಹೆಚ್ಚು ಅಮ್ಮನವರ ದೇವಸ್ಥಾನಗಳಿವೆ, ಅಂದರೆ ದೇವಿ ದೇವಸ್ಥಾನಗಳಿವೆ. ಅದು ಏನು ಕಾರಣ? ಶೃಂಗೇರಿಯಿಂದ ತೊಡಗಿ ಕಾಸರಗೋಡಿನ ತನಕ ನಮ್ಮ ಕರಾವಳಿ ಪ್ರದೇಶದಲ್ಲಿ ನೀವು ಹುಡುಕಿದರೆ ಸುಮಾರು 350ಕ್ಕಿಂತಲೂ ಹೆಚ್ಚು ಅಮ್ಮನವರ ದೇವಸ್ಥಾನಗಳು, ಶಕ್ತಿ ದೇವಸ್ಥಾನಗಳು, ದೇವಿ ದೇವಸ್ಥಾನಗಳು ಇವೆ. ಇದಕ್ಕೇನು ಕಾರಣ ಅಂದರೆ ಆ ಪ್ರದೇಶದ ಸಮೃದ್ಧವಾದ ಘಟ್ಟ ಪ್ರದೇಶ, ಅರಣ್ಯ ಮತ್ತು ತುಂಬಿ ಹರಿಯುವ ನದಿಗಳು ಮತ್ತು ಅಲ್ಲಿ ಪ್ರಾಕೃತಿಕವಾದ ಸಂಪನ್ಮೂಲ ಪಂಚಭೂತಗಳು ಕೂಡ ಅಲ್ಲಿ ಹೆಚ್ಚು
ಚಟುವಟಿಕೆಯಲ್ಲಿರುವಂಥ ಪ್ರದೇಶ ಅದು. ನೆಲ, ಜಲ, ವಾಯು, ಅಗ್ನಿ ಮತ್ತು ಆಕಾಶ ಅನ್ನುವ ಈ 5 ತತ್ವಗಳು ಏನಿವೆ, ಪಂಚಭೂತಗಳ ತತ್ವ ಏನಿದೆ, ಅದು ಅತ್ಯಧಿಕವಾಗಿ ಇರತಕ್ಕಂಥ ಪ್ರದೇಶ ಅಂತಂದರೆ ಈ ಪಶ್ಚಿಮ ಘಟ್ಟ ಕರಾವಳಿ ಪ್ರದೇಶ. ಹಾಗಾಗಿ ಸೃಜನಶೀಲವಾದ ಚಟುವಟಿಕೆಗಳು ಪ್ರಕೃತಿಯಿಂದ ಉತ್ಪಾದಿಸಲ್ಪಟ್ಟ ಪ್ರಾಣಿ ಪಕ್ಷಿಗಳಿಂದಲೂ ನಡೆಯತಕ್ಕಂಥ ಒಂದು ಪ್ರದೇಶ ಅದು. ಹಾಗಾಗಿ ಅಮ್ಮನವರ ಅಥವಾ ದೇವಿಯ ಆರಾಧನೆ ಅಲ್ಲಿ ಜಾಸ್ತಿ ಕರಾವಳಿ ಪ್ರದೇಶದಲ್ಲಿ. ಈ ನೆಲೆಯಿಂದ ಅಲ್ಲಿನ ಸಂಸ್ಕೃತಿ ಶೋಧದ ಕಡೆಗೆ ನಾನು ಹೆಚ್ಚು ಆಸಕ್ತನಾದೆ ಮತ್ತು ಆ ನಿಟ್ಟಿನಲ್ಲಿ ನಾನು 4 ಕೃತಿಗಳನ್ನು ಕೂಡ ರಚಿಸಿದ್ದೇನೆ, 100 ಲೇಖನಗಳನ್ನು ಬರೆದಿದ್ದೇನೆ, ಸ್ಥಳನಾಮಗಳ ಅಧ್ಯಯನವನ್ನು ಮಾಡಿದ್ದೇನೆ ಮತ್ತು ಜಾನಪದ ಸಂಶೋಧನೆಗೆ ಸಂಬಂಧಪಟ್ಟ ಹಾಗೆ ಹೇಳುವುದಾದರೆ, ತನ್ನ PhD ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಹೇಳುವುದಾದರೆ, ಈ ಜಾನಪದ ಅನ್ನುವುದು ನಮ್ಮ ಹವ್ಯಾಸಿ ರಂಗಭೂಮಿಯನ್ನು ಹೇಗೆ ಉಚ್ಛ್ರಾಯ ಸ್ಥಿತಿಗೆ ತಗೊಂಡು ಹೋಯಿತು, ಹೇಗೆ ನಮ್ಮ ಹವ್ಯಾಸಿ ರಂಗಭೂಮಿ 70ರ ದಶಕದಲ್ಲಿ 80ರ ದಶಕದಲ್ಲಿ ಉಚ್ಛ್ರಾಯ ಸ್ಥಿತಿಗೆ ಬಂತು ಅಂತನ್ನುವ ಮೂಲವನ್ನು ಶೋಧಿಸಲಿಕ್ಕೆ ಹೊರಟಾಗ ನಮ್ಮ ಜಾನಪದ ಅಂಶಗಳು ಅದಕ್ಕೆ ಫ್ಯೂಷನ್ ಮಾಡಿರೋದು, ಅಂದರೆ ಜಾನಪದ ಅಂಶಗಳನ್ನು ಸೇರ್ಪಡೆ ಮಾಡಿಕೊಂಡು ಈ ರಂಗಭೂಮಿ ಬೆಳೆದಿದ್ದೇ ಕಾರಣ ಅಂತ ಅನ್ನೋದು ಗೊತ್ತಾಯಿತು. ಹಾಗೆ ಆ ನಿಟ್ಟಿನಲ್ಲಿ ನಾನು ಅಧ್ಯಯನ ಮಾಡಿ ನಮ್ಮ ಈ ಜಾನಪದ ಅಂಶಗಳು ಹೇಗೆ ನಮ್ಮ ಹವ್ಯಾಸ ರಂಗಭೂಮಿಯನ್ನು ಬೆಳೆಸಿತು ಅಂತ ಅನ್ನೋದನ್ನು ಹೇಳಿದೆ. ಮುಖ್ಯವಾದ ಒಂದು ವಿಚಾರವನ್ನು ಸಂಕ್ಷಿಪ್ತವಾಗಿ 2 ಮಾತುಗಳಲ್ಲಿ ಹೇಳಿಬಿಡ್ತೇನೆ. ನಮ್ಮ ಭಾರತೀಯ ಚಲನಚಿತ್ರದಲ್ಲಿ ಮೆಲೋಡ್ರಾಮಾ ಅಂಶಗಳು ಜಾಸ್ತಿ. ಹೌದು. ಅಂದರೆ ಅದರಲ್ಲೂ ಕನ್ನಡದ, ತೆಲುಗಿನ ಚಲನಚಿತ್ರಗಳನ್ನು ನೀವು ನೋಡಿದರೆ ಮೆಲೋಡ್ರಾಮೆಟಿಕ್ ಅಂಶಗಳು ಜಾಸ್ತಿ. ಅಂದರೆ ವಾಸ್ತವಿಕ ನೆಲೆಗಟ್ಟಿನಿಂದ ಭಿನ್ನವಾದ, ತೀರಾ ಅತಿರಂಜನೀಯವಾದ ಚಿತ್ರಣಗಳು. ಇದಕ್ಕೆ ಏನು ಕಾರಣ? ಈಗ ಬೆಂಗಾಳಿ ಸಿನಿಮಾಗಳನ್ನು ಅಥವಾ ಮಲಯಾಳಿ ಸಿನಿಮಾಗಳನ್ನು ನೀವು ನೋಡಿದರೆ ಅಲ್ಲಿ ವಾಸ್ತವಿಕ ನೆಲೆಗಟ್ಟಿನ ಚಿತ್ರಣ ಹೆಚ್ಚಾಗಿರ್ತದೆ. ಹೌದು. ನಮ್ಮ ತೆಲುಗು ಮತ್ತು ಕನ್ನಡದಲ್ಲಿ ಮೆಲೋಡ್ರಾಮೆಟಿಕ್ ಅಥವಾ ಅತಿರಂಜನೆ ಜಾಸ್ತಿ. ಯಾಕೆ ಅಂತನ್ನುವ ಮೂಲಕ್ಕೆ ಹೋದರೆ ನಿಮಗೆ ಈ ವೃತ್ತಿ ರಂಗಭೂಮಿಯಿಂದಲೇ ಬಂದಂತಹ ಈ ಮೆಲೋಡ್ರಾಮೆಟಿಕ್ ಅಂಶಗಳು, ಆ ಎಲಿಮೆಂಟ್ ಹೇಗೆ ಬೆಳ್ಕೊಂಡು ಬಂತು ಅಂತ ಅನ್ನೋದು ಗೊತ್ತಾಗ್ತದೆ. ವೃತ್ತಿ ರಂಗಭೂಮಿಯಲ್ಲಿ 1925-30ರ ನಂತರ ಬೆಳೆದು ಬಂದ ವೃತ್ತಿ ರಂಗಭೂಮಿಯಲ್ಲಿ ಈ ಮೆಲೋಡ್ರಾಮಾ ತೀರ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಅತಿರಂಜನೀಯವಾದ ಚಿತ್ರಣ ಅದಕ್ಕೂ ಕಾರಣ ಇದೆ. ಆವಾಗ ಮೈಕ್ ಇರಲಿಲ್ಲ, ಟೆಕ್ನಾಲಜಿ ಅಷ್ಟೊಂದು ಇರಲಿಲ್ಲ. ಸೊ ಹಾಗಾಗಿ ಅಭಿನಯ ಮಾಡಿ ಆವಾಗ ವೀರತೆಗೆ, ಪೌರುಷವನ್ನ ಚಿತ್ರಿಸುವುದಕ್ಕೆ ಹೆಚ್ಚು ಒತ್ತನ್ನು ಕೊಡಲಾಯಿತು. ಅದನ್ನು ದೋಷ ಅಂತ ಹೇಳಿ ನಾನು ಪರಿಗಣಿಸ್ತಾ ಇಲ್ಲ, ವಿಷಯವನ್ನ ಹೇಳ್ತಾ ಇದ್ದೇನೆ. ಆ ಮೆಲೋಡ್ರಾಮೆಟಿಕ್ ಅಂಶ ಈ ವೃತ್ತಿ ರಂಗಭೂಮಿಯಿಂದ ನಮ್ಮ ಸಿನಿಮಾಕ್ಕೆ ಬಂತು. ಸಿನಿಮಾಕ್ಕೆ ಬರಲಿಕ್ಕೆ ಕಾರಣ ಏನು ಅಂತಂದ್ರೆ, ವೃತ್ತಿ ರಂಗಭೂಮಿಯಲ್ಲಿ ಇರುವವರೇ ಸಿನಿಮಾ ರಂಗಕ್ಕೆ ಹೋದ್ರು. ಹೌದು. ಆ ನಂತರ ಸಿನಿಮಾ ರಂಗದಲ್ಲಿ ಇರುವವರೇ ಟಿವಿಗೆ ಬಂದರು. ಹೌದು. ಹಾಗಾಗಿ ನಮ್ಮ ಈ ಪರಂಪರೆ ಇದೆಯಲ್ಲ, ಅದು ವೃತ್ತಿ ರಂಗಭೂಮಿಯಿಂದಲೇ ಆರಂಭ ಆಗಿದೆ. ಈ ಮೆಲೋಡ್ರಾಮೆಟಿಕ್ ಅಂಶವನ್ನ ವೈಭವೀಕರಿಸುವ ಈ ವಿದ್ಯಮಾನ ನಮಗೆ ವೃತ್ತಿ ರಂಗಭೂಮಿಯಿಂದಲೇ ಬಂದದ್ದು. ಹಾಗಾಗಿ ಹವ್ಯಾಸಿ ರಂಗಭೂಮಿಯಲ್ಲಿ ಅದಿಲ್ಲ. ಹೌದು. ಹವ್ಯಾಸಿ ರಂಗಭೂಮಿಯಲ್ಲಿ ವಾಸ್ತವಿಕತೆಗೆ ಸ್ವಲ್ಪ ಒತ್ತು ಕೊಡ್ತಾರೆ, ಹೆಚ್ಚು ಒತ್ತು. ಅದು ಯಾಕೆ ಅಂತಂದಾಗ ಅಲ್ಲಿ ಅದರ ಮೂಲವನ್ನು ಶೋಧಿಸಲಿಕ್ಕೆ ಹೊರಟಾಗ ಈ ವಿಷಯ ಗೊತ್ತಾಗ್ತದೆ. ಮತ್ತು ಜಾನಪದ ಅಂಶಗಳನ್ನು, ನಮ್ಮ ಸಮೃದ್ಧವಾದ ಜಾನಪದ ಅಂಶಗಳನ್ನು ಈ ಹವ್ಯಾಸಿ ರಂಗಭೂಮಿಗೆ ಫ್ಯೂಷನ್ ಮಾಡಿಕೊಂಡಿರೋದು ಅದರ ಉಚ್ಛ್ರಾಯ ಸ್ಥಿತಿಗೆ ಕಾರಣ, ಅದರ ಶ್ರೀಮಂತಿಕೆಗೆ, ಅದರ ಲವಲವಿಕೆಗೆ, ಅದರ ಜೀವಂತಿಕೆಗೆ ಕಾರಣ ಅಂತನ್ನೋದು ಗೊತ್ತಾಗ್ತದೆ. ಹೀಗೆ ಹಲವಾರು ಸಂಶೋಧನೆಗಳನ್ನು ನಾನು ನನ್ನ PhD ಅಧ್ಯಯನದ ಸಂದರ್ಭದಲ್ಲೂ ಮಾಡಿದ್ದೇನೆ ಮತ್ತು ಆಗಲೇ ಹೇಳಿದ ಹಾಗೆ ಸಂಸ್ಕೃತಿ ಶೋಧದ ಕಡೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೇನೆ. ತುಂಬ ಸಂತೋಷ. ಹಾಗೆ ತಾವು ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಸಾಹಿತ್ಯ ರಚನೆ ಮಾಡಿದ್ದೀರಾ. ಯಾವ್ಯಾವ ಭಾಷೆಗಳ ರಚನೆ ಮಾಡಿದ್ದೀರಾ ತಾವು? ನಮ್ಮದು ಕರಾವಳಿ ಪ್ರದೇಶ ಬಹುಭಾಷೆಗಳ ಒಂದು ಪ್ರದೇಶ. ಅಂದರೆ ಅಲ್ಲಿ ಸ್ವಾಭಾವಿಕವಾಗಿ ತುಳು ಇದೆ. ನಾನು ತುಳುವಿನಲ್ಲಿಯೂ ಕೂಡ ಸಾಹಿತ್ಯ ರಚನೆ ಮಾಡ್ತೇನೆ. ಸುಮಾರು 13ರಷ್ಟು ತುಳು ಕೃತಿಗಳನ್ನು ರಚನೆ ಮಾಡಿದ್ದೇನೆ. ತುಳುವಿನಲ್ಲಿಯೂ ಕತೆ, ಕವಿತೆ ಮತ್ತು ವಿಮರ್ಶೆ, ಲೇಖನ ವ್ಯವಸಾಯ, ಪ್ರಬಂಧ, ಹೀಗೆ ಸಾಕಷ್ಟು ಸಂಪಾದನೆ, ಈ ಕೆಲಸಗಳನ್ನು ತುಳುವಿನಲ್ಲಿ ಮಾಡಿದ್ದೇನೆ. ಮತ್ತು ತುಳುವಿನ ಮೊಟ್ಟ ಮೊದಲ ಪ್ರಾತಿನಿಧಿಕ ತುಳು ಕವನ ಸಂಕಲನವನ್ನು ಹೊರತಂದವನು ನಾನು. ಅದೇ ರೀತಿ ಪ್ರಾತಿನಿಧಿಕ ತುಳು ಕಥಾ ಸಂಕಲನವನ್ನು
ಹೊರತಂದಿದ್ದೇನೆ. ಮತ್ತು ಪ್ರಥಮ ಬಾರಿಗೆ, ಮೊಟ್ಟ ಮೊದಲ ಬಾರಿಗೆ ತುಳು ಸಾಹಿತ್ಯ ಚರಿತ್ರೆಯನ್ನು ಬರೆದವನು ನಾನು. ಹಾಗಾಗಿ ತುಳುವಿನಲ್ಲಿ ಸಾಕಷ್ಟು ಸಾಹಿತ್ಯ ವ್ಯವಸಾಯವನ್ನು ಮಾಡಿದ್ದೇನೆ. ತುಳು ರಂಗಭೂಮಿಯಲ್ಲೂ ಕೆಲಸ ಮಾಡಿದ್ದೇನೆ. ಆಮೇಲೆ ಹವ್ಯಕ ಭಾಷೆಯಲ್ಲಿ 2-3 ಕೃತಿಗಳನ್ನು ಹೊರತಂದಿದ್ದೇನೆ. ಹವ್ಯಕ ಭಾಷೆ ಯಾವ ಭಾಗದಲ್ಲಿ ಜಾಸ್ತಿ ಕಾಣ್ಬೋದು ನಾವು? ಹವ್ಯಕ ಭಾಷೆಯನ್ನು ನೀವು ಉತ್ತರ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಮತ್ತು ಕಾಸರಗೋಡು ಜಿಲ್ಲೆ ಈ ಪ್ರದೇಶಗಳಲ್ಲಿ ಕಾಣಬಹುದು. ಈಗ ವಲಸೆಯ ನಿಮಿತ್ತವಾಗಿ ಬೆಂಗಳೂರಿನಲ್ಲಿಯೂ ಕೂಡ ಸಾಕಷ್ಟು ಮಂದಿ ಹವ್ಯಕ ಭಾಷೆಯನ್ನು ಆಡುವವರಿದ್ದಾರೆ. ಹವ್ಯಕ ಕನ್ನಡದ ಒಂದು ಪ್ರಭೇದ ಅಷ್ಟೇ. ಅದು ಹಳಗನ್ನಡ. ಹಳಗನ್ನಡದ ಪ್ರಯೋಗ ಪಂಪನ ಕಾಲದ ಕನ್ನಡವನ್ನು ಜ್ಞಾಪಿಸ್ತದೆ. ನೀವು ಆ ಕನ್ನಡದಲ್ಲಿ ಮಾತಾಡ್ತಾ ಇದ್ರೆ ಅದು ಒಂದು ವಿಶಿಷ್ಟವಾದ ಪ್ರಾದೇಶಿಕತೆಯನ್ನು ಒಳಗೊಂಡಂಥ ಭಾಷೆ. ಅದರಲ್ಲಿಯೂ ಕೂಡ ಸಾಕಷ್ಟು ಸಾಹಿತ್ಯ ಕೃತಿಗಳು ಬಂದಿವೆ. ನಾನು ಕೂಡ ಕೆಲವು ಸಾಹಿತ್ಯ ಕೃತಿಗಳನ್ನು ಆ ಭಾಷೆಯಲ್ಲಿ ರಚನೆ ಮಾಡಿದ್ದೇನೆ. ಮತ್ತು ಇಂಗ್ಲಿಷ್ನಲ್ಲಿ ವಿಷ್ಣು ಮಂಗಲ ಅಂತನ್ನುವ ಒಂದು ಕಥಾ ಸಂಕಲನ ನನ್ನದು ಅನುವಾದವಾಗಿ ಹೊರಗಡೆ ಬಂದಿದೆ, ಪ್ರಕಟವಾಗಿದೆ. ತುಂಬ ಸಂತೋಷ. ಹಾಗೆ ಚಾರಣದಲ್ಲಿ ಬಹಳ ಆಸಕ್ತಿ ಉಳ್ಳಂತ ತಾವು ಚಾರಣದ ಬಗ್ಗೆನೂ ಕೂಡ ಒಂದು ಪುಸ್ತಕ ಬರೆದಿದ್ದೀರಾ, ಅದ್ರ ಬಗ್ಗೆ ಹೇಳ್ಬೋದಾ? ಚಾರಣ ನನ್ನ ಆಸಕ್ತಿಯ ಕ್ಷೇತ್ರ. ನಾನು ಸುಮಾರು ನನ್ನ ಯೌವನದಲ್ಲಿ ಮತ್ತು ಈಗ ಕೂಡ ಕಳೆದ 4-5 ವರ್ಷಗಳ ಹಿಂದಿನವರೆಗೂ ಕೂಡ ನಾನು ಸಾಕಷ್ಟು ಚಾರಣವನ್ನು ಮಾಡಿದ್ದೇನೆ. ಒಂದು ಪುಸ್ತಕ ಕಾಡಾನೆಗಳ ದವಡೆಯಲ್ಲಿ ಅಂತ ಅನ್ನೋದು ಪ್ರಕಟವಾಗಿದೆ. ಕಾಡಾನೆಗಳ ದವಡೆಯಲ್ಲಿ ಅಂದರೆ ಒಂದು 10-12 ಕಾಡಾನೆಗಳ ಹಿಂಡಿನಲ್ಲಿ ಸಿಕ್ಕಿ ಹಾಕಿ ಜೀವನ್ಮರಣದ ಸ್ಥಿತಿಯಲ್ಲಿ 1 ತಾಸನ್ನು ಕಳೆದಿರೋದು ಒಂದು ರೋಚಕವಾದ ಇತಿಹಾಸ. ಅದು ಒಂದು ರೋಚಕವಾದ ಸಂಗತಿ ನನ್ನ ಪಾಲಿಗೆ. ಬಂಡೀಪುರ ಅರಣ್ಯಕ್ಕೆ ಅಲ್ಲಿ ಮೋಯಾರ್ ಅನ್ನುವ ಒಂದು ನದಿ ಇದೆ. ಕರ್ನಾಟಕವನ್ನು ಮತ್ತು ತಮಿಳುನಾಡನ್ನು ವಿಭಜಿಸುವ ಒಂದು ಪುಟ್ಟ ನದಿ ಅದು. ಅದು ಇಂಗ್ಲಿಷ್ನ ವಿ ಆಕಾರದಲ್ಲಿ ಹರಿಯುತ್ತೆ. ಸುಮಾರು 5-6 ಕಿಲೋಮೀಟರ್ಗಳ ದೂರ ಬಂಡೀಪುರದ ಅರಣ್ಯದ ಒಳಗಡೆ. ಅಲ್ಲಿನ ಒಂದು ಚಿತ್ರಲೇಖನವನ್ನು ಬರೆಯುವ ಸಲುವಾಗಿ ಒಬ್ಬರು ಜಿಯಾಲಜಿಸ್ಟ್ ಜೊತೆಗೆ ಜೀಪಿನಲ್ಲಿ ಅರಣ್ಯದ ನಡುವೆ ಸುಮಾರು 20 ಕಿಲೋಮೀಟರ್ಗಳಷ್ಟು ದೂರ ಕ್ರಮಿಸ್ತಾ ಇದ್ವಿ. ಹಾಗೆ ಕ್ರಮಿಸ್ತಾ ಇದ್ದಾಗ ನಮ್ಮ ಸಪೂರವಾದ ಜೀಪು ಮಾತ್ರ ಕ್ರಮಿಸ್ತಕ್ಕ ಅರಣ್ಯದ ದಾರಿಯಲ್ಲಿ ಹೋಗ್ತಾ ಇರುವಾಗ 2 ಆನೆಗಳು ಎದುರಾದವು. ಆಗ ನಾವು ವಾಹನವನ್ನು ನಿಲ್ಲಿಸಿದ್ವಿ. ವಾಹನವನ್ನು ನಿಲ್ಲಿಸಿ ನೋಡುವಾಗ ಬರೀ 2 ಅಲ್ಲ, 15-20 ಆನೆಗಳಿರತಕ್ಕ ಒಂದು ಗುಂಪೇ ಅಲ್ಲಿ ಇತ್ತು. ಕಾಡಿನಲ್ಲಿ ನಮಗೆ ಅದು ಗೊತ್ತಾಗಿರಲಿಲ್ಲ. ಈ 15-20 ಆನೆಗಳ ಗುಂಪು ನಮ್ಮನ್ನು ಸುತ್ತುವರಿಯಿತು. ಅದರಲ್ಲಿ ಮರಿಯಾನೆ ಕೂಡ ಇತ್ತು. ಆ ಗುಂಪಿನಲ್ಲಿ ಮರಿಯಾನೆ ಯಾವಾಗಲೂ ಬಹಳ ಅಪಾಯಕಾರಿ. ಸೊ ನೀವು ಅದ್ರ ಬಗ್ಗೆನೇ ಒಂದು ಪುಸ್ತಕ ಬರೆದ್ರಿ? ಅದರ ಬಗ್ಗೆನೇ ಒಂದು ಲೇಖನವನ್ನು ಬರೆದೆ, ಚಿತ್ರಲೇಖನವನ್ನು ಬರೆದೆ. ಹಾಗೆ ಇನ್ನೊಂದು, ತಮ್ಮ ಕುಟುಂಬದವರೆಲ್ಲರೂ ಕೂಡ ಸಾಹಿತ್ಯದಲ್ಲಿ ತೊಡ್ಕೊಂಡಿದ್ದಾರೆ ಅಂತ ಕೇಳ್ಪಟ್ಟೆ. ತಮ್ಮ ಕುಟುಂಬದ ಪರಿಚಯ ಮಾಡಿಕೊಡ್ಬೋದಾ ನಮಗೆ? ನನ್ನ ಕುಟುಂಬದಲ್ಲಿ ನನ್ನ ಶ್ರೀಮತಿ ಕೆ. ಶೈಲಾಕುಮಾರಿ, ಆಕೆ ಕವಯಿತ್ರಿ, ಕಥೆಗಾರ್ತಿ ಮತ್ತು ಅಂಕಣಕಾರ್ತಿಯಾಗಿಯೂ ಕೂಡ ಸಾಹಿತ್ಯವನ್ನು ರಚನೆ ಮಾಡಿದ್ದಾಳೆ. ಅವಳ ಕವನ ಸಂಕಲನ, ಕಥಾ ಸಂಕಲನಗಳು ಪ್ರಕಟ ಆಗಿವೆ. ಇನ್ನು ಮಕ್ಕಳಾದ 3 ಜನ ಮಕ್ಕಳು ನನಗೆ. 2 ಹೆಣ್ಣು ಮಕ್ಕಳು ಮತ್ತು 3ನೇವ ಮಗ. 2 ಹೆಣ್ಣು ಮಕ್ಕಳು ವಿದುಷಿ ಅರ್ಥಾ ಪೆರ್ಲಾ ಮತ್ತು ವಿದುಷಿ ಅಯನಾ ಪೆರ್ಲಾ ಅಂತ. ಅವರು ಭರತನಾಟ್ಯದಲ್ಲಿ, ಸಾಹಿತ್ಯದಲ್ಲಿ ಮತ್ತು ಯೋಗದಲ್ಲಿ ಪಟುಗಳಾಗಿದ್ದಾರೆ. ಇಂಗ್ಲಿಷ್ ಮತ್ತು ಕನ್ನಡ ಸಾಹಿತ್ಯದಲ್ಲಿ ಸಾಹಿತ್ಯ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಒಳ್ಳೆಯ ಭರತನಾಟ್ಯ ಕಲಾವಿದೆಯರಾಗಿ ಹೆಸರು ಮಾಡಿದ್ದಾರೆ. ಇಲ್ಲಿ ನಾವು ಕಾಣ್ತಾ ಇದ್ದೀವಿ ಚಿತ್ರದಲ್ಲಿ. ಆ ಚಿತ್ರದಲ್ಲಿ ನನ್ನ ಕುಟುಂಬ ಇದೆ ಮತ್ತು ನನ್ನ ಹಿರಿಯ ಮಗಳ ರಂಗ ಪ್ರವೇಶದ ಸಂದರ್ಭದ ಒಂದು ಚಿತ್ರ ಅದು. ಅವಳು ವಿದುಷಿ ಅರ್ಥಾ ಪೆರ್ಲಾ ಅಂತ. ಅವಳು ಇಂಗ್ಲಿಷ್ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ದಾಳೆ ಮತ್ತು ಈಗ PhD ಮಾಡ್ತಾ ಇದ್ದಾಳೆ. ಮತ್ತು ನನ್ನ ಶ್ರೀಮತಿಯ ಪಕ್ಕದಲ್ಲೇ ಕಾಣತಕ್ಕವಳು 2ನೇಯ ಮಗಳು ವಿದುಷಿ ಅಯನಾ ಪೆರ್ಲಾ ಅಂತ, ಯೋಗ ಪಟು ಅವಳು. ಆಮೇಲೆ ಭರತನಾಟ್ಯ ವಿದುಷಿ. ಆಕೆ ಭಾರತದಾದ್ಯಂತ ಭರತನಾಟ್ಯ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾಳೆ. ಕೆಳಗಿನವನು ಮಗ ಆಗಮ, ಅವನು ಸಂಗೀತದ ಜೊತೆಗೆ ಮೃದಂಗವನ್ನು ಕೂಡ ಅಭ್ಯಾಸ ಮಾಡ್ತಾ ಇದ್ದಾನೆ. ಆ ಫೋಟೋ ಸ್ವಲ್ಪ ಹಳೇದು, ಈಗ ಇದು ಇತ್ತೀಚಿನ. ಇದು ಸ್ವಲ್ಪ ಇದು ಕೂಡ 1 ವರ್ಷ ಹಳೆಯ ಫೋಟೋ. ಇದರಲ್ಲಿ ನನ್ನ ಎಡಗಡೆ ಇರುವವನು, ಆ ಶಾಲ ಹಾಕೊಂಡಿರುವವನು ನನ್ನ ಮಗ. ಅವನು ಮೃದಂಗ ಮತ್ತೆ ಸಂಗೀತದಲ್ಲಿ ಪರಿಣತಿಯನ್ನು ಹೊಂದಿದ್ದಾನೆ. ಮತ್ತು ನನ್ನ ಬಲಗಡೆ ನನ್ನ ಶ್ರೀಮತಿ ಕೆ. ಶೈಲಾಕುಮಾರಿ, ಆಕೆಯು ಕವಯಿತ್ರಿ, ಸಾಹಿತಿ. ಆಕೆಯ ನಂತರ ಇರುವವಳು
ವಿದುಷಿ ಅಯನಾ ಪೆರ್ಲ, ಈಗಾಗಲೇ ಹೇಳಿದೆ ನಾನು, ಭರತನಾಟ್ಯ ಕಲಾವಿದೆ, ಯೋಗಪಟು. ಆಮೇಲೆ ಹಳದಿ ಸೀರೆ ಸುತ್ತಿಕೊಂಡಿರುವವಳು ನನ್ನ ದೊಡ್ಡ ಮಗಳು. ಅವಳು ಭರತನಾಟ್ಯದ ವಿದುಷಿ, ಮತ್ತೆ ಇಂಗ್ಲಿಷ್ ಸಾಹಿತ್ಯ, ಕನ್ನಡ ಸಾಹಿತ್ಯ ಎರಡರಲ್ಲೂ ಸಾಹಿತ್ಯ ರಚನೆ ಮಾಡ್ತಾಳೆ. ಮತ್ತೆ ಬಲಗಡೆ ಇರುವವನು ಹಳದಿ ಅಂಗಿ ಹಾಕೊಂಡಿರುವವನು ಅವನು ಅಳಿಯ ಶಶಾಂಕ ಅಂತ ಹೇಳಿ, ಮೊಮ್ಮಗುವಿನೊಂದಿಗೆ. ಹೌದು. ಓಕೆ, ತಾವು ಹೇಗೆ ಬಹುಮುಖ ಪ್ರತಿಭೆ ಹೊಂದಿರೋ ತಮ್ಮ ಕುಟುಂಬ ಕೂಡ ಹಾಗೇನೆ ಬಹುಮುಖ ಪ್ರತಿಭೆ ಹೊಂದಿರೋ ಅಂತಾರ, ಹಾಗೆ ಹೇಳ್ತಾರೆ. ಸೊ ಹಾಗೆ ಹಲವಾರು ಪ್ರಶಸ್ತಿಗಳು ತಮಗೆ ಸಂದಿವೆ, ಇಷ್ಟು ಸಾಧನೆ ಮಾಡಿದ್ದೀರಾ. ಆ ಪ್ರಶಸ್ತಿಗಳ ಬಗ್ಗೆ ಮೆಲ್ಕು ಹಾಕ್ಬೋದಾ ತೆರೆ ಮೇಲೆ ನೋಡ್ತಾ? ಪ್ರಶಸ್ತಿಗಳು ಸುಮಾರು 20ಕ್ಕಿಂತ ಹೆಚ್ಚು ಪ್ರಶಸ್ತಿಗಳು ಬಂದಿವೆ. ಅದರಲ್ಲೂ ಕೆಲವು ಪ್ರಶಸ್ತಿಗಳನ್ನ ಹೆಸರಿಸಬಹುದು. ಅಂದ್ರೆ ಪ್ರಶಸ್ತಿಗಳ ಸಂಖ್ಯೆಯನ್ನ ಅಷ್ಟೇ ನಾನು ಹೇಳಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ, ಆಮೇಲೆ ಮುದ್ದಣ ಸಾಹಿತ್ಯ ಪ್ರಶಸ್ತಿ ಬಂದಿದೆ, ಕಾವ್ಯಗಂಗಾ ಸಾಹಿತ್ಯ ಪ್ರಶಸ್ತಿ ಬಂದಿದೆ, ಕಯ್ಯಾರ ಸಾಹಿತ್ಯ ಪ್ರಶಸ್ತಿ, ಆಮೇಲೆ ಸಿದ್ದಯ್ಯ ಪುರಾಣಿಕ ಸಾಹಿತ್ಯ ಪ್ರಶಸ್ತಿ, ರಂಗ ಅಧ್ಯಯನ ಪ್ರಶಸ್ತಿ, ಇನ್ನು ದೆಹಲಿ ಕನ್ನಡಿಗ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಬಂದಿವೆ. ಆ ಪ್ರಶಸ್ತಿಗಳು ನನ್ನ ಕಾರ್ಯಚಟುವಟಿಕೆಗಳನ್ನ ಕಾಲಕಾಲಕ್ಕೆ ಸ್ವಲ್ಪ ಉತ್ತೇಜನ ಕೊಟ್ಟಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಅಷ್ಟೇ. ಹಾಗೆ ತಮಗೆ ಇಷ್ಟೆಲ್ಲ ಒಂದು ಕಾರ್ಯಕ್ಕೆ ಮುಕುಟದಂತೆ ಆ ಪ್ರಶಸ್ತಿಗಳು ತಮಗೆ ಲಭಿಸಿವೆ. ಹಾಗೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಮನೆ ಮನೆಯಲ್ಲಿ ಕವಿಗೋಷ್ಠಿ ಮೂಲಕ ತಮ್ಮ ಆರಂಭದಲ್ಲಿ ಒಂದು ಮಾತು ಹೇಳ್ದಂಗೆ, ಕನ್ನಡ ಕಟ್ಟುವುದು ಕೇವಲ ಬರವಣಿಗೆಯಿಂದ ಮಾತ್ರ ಅಲ್ಲ, ಸರ್ವ ರೀತಿಯಲ್ಲೂ ಕೂಡ ಪ್ರಯತ್ನ ಮಾಡಿದಾಗ ಮಾತ್ರ ನಾಡು ದುನಿಯಾ ಸೇವೆ ಆಗುತ್ತೆ ಅಂತ. ಆ ಕಾಯಕ ಹೆಂಗೆ ಪ್ರಾರಂಭ ಆಯಿತು? ಮನೆ ಮನೆ ಕವಿಗೋಷ್ಠಿ ಹಾಸನದಲ್ಲಿ ನಾನು 1996ರಲ್ಲಿ ಆರಂಭ ಮಾಡಿದಂಥ ಒಂದು ಸಾಹಿತ್ಯ ಸಂಘಟನೆ. ಅದು 28 ವರ್ಷಗಳನ್ನು ದಾಟಿ ಇನ್ನೂ ಕೂಡ ಮುಂದುವರೆದುಕೊಂಡು ಬರ್ತಾ ಇದೆ ಅಂತ ಅನ್ನೋದು ತುಂಬ ಸಂತೋಷ. ಅಂದರೆ ಅದರ ಪಂಚಾಂಗ ಎಷ್ಟು ಗಟ್ಟಿಯಾಗಿ ನೆಲೆ ಆಯಿತು ಅನ್ನೋದನ್ನು ಅದು ಹೇಳ್ತದೆ. ಅದರ ಪ್ರಭಾವದಿಂದಾಗಿ ಬೇರೆ ಬೇರೆ ಕಡೆ, ಪಿರಿಯಾಪಟ್ಟಣದಲ್ಲಿ, ಮೈಸೂರಿನಲ್ಲಿ ಮತ್ತು ಕರ್ನಾಟಕದ ಬೇರೆ ಬೇರೆ ಕಡೆ ಮನೆ ಮನೆ ಸಾಹಿತ್ಯ ಕಾರ್ಯಕ್ರಮ ಆರಂಭ ಆಗಿದೆ. ಕೇವಲ ಸಾಹಿತ್ಯಕ್ಕೆ ಸಂಬಂಧಿಸಿ ಮಾತ್ರ ಅಲ್ಲ, ಮನೆ ಮನೆ ಗಮಕ ಕೂಡ, ಈ ಮನೆ ಮನೆ ಸಂಗೀತ ಕಾರ್ಯಕ್ರಮ ಕೂಡ ಅದರ ಪ್ರಭಾವ ಪ್ರೇರಣೆಯಿಂದ ಆರಂಭ ಆಗಿದೆ. ಅದು ಒಂದು ವಿಶಿಷ್ಟವಾದ ಸಂಘಟನೆ. ಆದರೆ ಒಂದೇ ರೀತಿಯ ಆಸಕ್ತಿ ಇರುವವರನ್ನು, ಸಾಹಿತ್ಯದಲ್ಲಿ ಸಂಸ್ಕೃತಿಯಲ್ಲಿ ಆಸಕ್ತಿ ಇರುವವರನ್ನು ಒಂದು ವೇದಿಕೆಯಲ್ಲಿ ಸೇರಿಸಿ ಪ್ರತಿಯೊಂದು ಬಡಾವಣೆಯಲ್ಲಿ, ಒಂದು ಮನೆಯಲ್ಲಿ ನಿಶ್ಚಿತವಾದ ದಿನ ಆ ಕಾರ್ಯಕ್ರಮವನ್ನು ಮಾಡುವಂಥದ್ದು. ಅಲ್ಲಿ ಮನೆ ಮನೆ ಕವಿಗೋಷ್ಠಿ ಅಂತ ಹೆಸರು ಇದ್ದರೂ ಕೂಡ ಅಲ್ಲಿ ಕವಿತೆಯನ್ನು ರಚನೆ ಮಾಡಿ ವಾಚಿಸಲಾಗುತ್ತೆ, ಆ ಕವಿತೆಯನ್ನು ವಿಮರ್ಶೆ ಮಾಡಲಾಗುತ್ತೆ, ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಮಾಡಲಾಗುತ್ತೆ, ಆಮೇಲೆ ಚಿತ್ರ ಪ್ರದರ್ಶನ, ಫೋಟೋ ಪ್ರದರ್ಶನ ಇವುಗಳನ್ನು ಏರ್ಪಡಿಸಲಾಗುತ್ತೆ. ಸರ್ವ ರೀತಿಯಲ್ಲೂ ಕನ್ನಡ ಕಟ್ಟುವ ಕೆಲಸವನ್ನು ಮಾಡ್ತಾ ಇದ್ದೀರಾ. ತುಂಬ ಸಂತೋಷ ಆಯ್ತು ಸರ್. ಇವತ್ತು ಬಹಳಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾಯಿತು. ಇನ್ನಷ್ಟು ವಿಚಾರಗಳು ಚರ್ಚೆ ಮಾಡಬೇಕಿತ್ತು, ಬಟ್ ಸಮಯ ಮುಗಿತಾ ಇರೋದ್ರಿಂದ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಬಂದಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ದೂರದರ್ಶನ ಪರವಾಗಿ ಅನಂತ ವಂದನೆಗಳು. ಸಮಸ್ತ ವೀಕ್ಷಕರಿಗೂ ಕೂಡ ಈ 4 ಅಭಿಪ್ರಾಯಗಳನ್ನು ಆಲಿಸಿದ್ದಕ್ಕಾಗಿ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಸಮರ್ಪಿಸ್ತೇನೆ. ನಿಮಗೂ ವಂದನೆಗಳು. ಧನ್ಯವಾದಗಳು ಸರ್. ವೀಕ್ಷಕರೇ, ಮುಂಬರುವ ಕಾರ್ಯಕ್ರಮಗಳನ್ನು ನೋಡುವಂತಹ ಸಮಯ. ನಿರಂಜನ ಓದು 1924ರಲ್ಲಿ ಜನಿಸಿದಂತಹ ನಿರಂಜನ ಅವರು 1992ವರೆಗೂ ಕೂಡ ಕನ್ನಡ ಸಾಹಿತ್ಯ, ಅದರಲ್ಲೂ ಕೂಡ ಸಮಗ್ರ ಸಾಹಿತ್ಯ, ಪ್ರಗತಿಶೀಲ ಸಾಹಿತ್ಯದಲ್ಲಿ ಬಹಳಷ್ಟು ತೊಡಗಿಸ್ಕೊಂಡಿದ್ದಾರೆ. ನಿರಂಜನ ಓದು ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಇದೇ ಜುಲೈ 27ನೇ ತಾರೀಕು ಶನಿವಾರ ಸಂಜೆ 4 ಗಂಟೆಗೆ ಕುವೆಂಪು ಸಭಾಂಗಣ, ಕನ್ನಡ ಸಾಹಿತ್ಯ ಪರಿಷತ್ತು, ಚಾಮರಾಜಪೇಟೆ, ಬೆಂಗಳೂರು ಇಲ್ಲಿ ಬರ್ತಾ ಇದೆ. ಸೊ ಈ ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮರು ಓದು ನಿರಂಜನ ಎನ್ನುವ ಅದರ ಕಥಾ ಪ್ರಪಂಚದ ಬಗ್ಗೆ ಡಾಕ್ಟರ್ BR ಮಂಜುನಾಥ್ ಅವರು ಮಾತನಾಡ್ತಾ ಇದ್ದಾರೆ. ನಿರಂಜನರ ಕಾದಂಬರಿಗಳು, ಚ.ಹ. ರಘುನಾಥ್ ಅವರು, ದೃಶ್ಯ ಮಾಧ್ಯಮಗಳಲ್ಲಿ ನಿರಂಜನರ ಕತೆ ಕಾದಂಬರಿಗಳು B. ಸುರೇಶ ಅವರು, ಹಾಗೆ ಉಪಸ್ಥಿತಿ ಡಾಕ್ಟರ್ MG ಹೆಗ್ಡೆ ಅವರು ಕೂಡ ಇದ್ದಾರೆ. ತಮ್ಮ ಇಡೀ ಜೀವನದಲ್ಲೂ ಕೂಡ ಪ್ರಗತಿಶೀಲ, ಪ್ರಗತಿಪರ ಸಾಹಿತ್ಯದ ಬಗ್ಗೆ ಬಹಳಷ್ಟು ಕೆಲಸವನ್ನು ಮಾಡಿದಂಥವರು ನಿರಂಜನ ಅವರು. ಸೊ ಅವರನ್ನು ಮರು ಓದುವಂತಹ ಸಮಯ
ತಾವೆಲ್ಲರೂ ಕೂಡ ಅವರ ಸಾಹಿತ್ಯಗಳನ್ನು ಮರು ಓದುವಂತಹ ಅಭ್ಯಾಸವನ್ನು ರೂಢಿಸ್ಕೊಳ್ಳಿ. ಹಾಗಾಗಿ ಅನೇಕ ಪುಸ್ತಕಗಳನ್ನ ರಚನೆ ಮಾಡಿದ್ದಾರೆ. ಆ ಪುಸ್ತಕಗಳು ತಾವು ಆ ಒಂದು ಕಾರ್ಯಕ್ರಮಕ್ಕೆ ಹೋದರೆ ಇನ್ನು ಹೆಚ್ಚು ಮಾಹಿತಿಯನ್ನು ತಿಳ್ಕೊಬೋದು. ಆ ಪುಸ್ತಕಗಳನ್ನ ಕೊಂಡುಕೊಂಡು ನಾವೆಲ್ಲರೂ ಕೂಡ ಓದ್ಬೋದು ಅಂತ ಹೇಳ್ತಾ, ನಿರಂಜನ ಮರು ಓದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸೋಣ. ಹಾಗೆ ಅವರ ಪುಸ್ತಕಗಳನ್ನ ಮತ್ತೆ ಮತ್ತೆ ಓದೋಣ. ಹಾಗೆ ಆತ್ಮನಿರ್ಭರ ಭಾರತದ ಬಗ್ಗೆ ನಾವೆಲ್ಲರೂ ಕೂಡ ಕೇಳಿದ್ದೀವಿ. ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರ ಭಾರತ ಅಂದರೆ ಈ ಒಂದು ವಿಷಯದ ಬಗ್ಗೆ ಭಾರತ ಸರ್ಕಾರ ನಾಳೆಯಿಂದ ಅಂದರೆ 26 ಜುಲೈಯಿಂದ ಆಗಸ್ಟ್ 10ನೇ ತಾರೀಕುವರೆಗೂ ಕೂಡ ಒಂದು ವಿಶೇಷವಾದಂತಹ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ತಾವೆಲ್ಲರೂ ಕೂಡ mygovernment.in ಹೋಗಿ ಈ ವೆಬ್ಸೈಟ್ನಲ್ಲಿ ರಿಜಿಸ್ಟರ್ ಮಾಡೋದ್ರ ಮೂಲಕ ತಮ್ಮ ಡೀಟೇಲ್ಸನ್ನು ಕೊಟ್ಟು ರಿಜಿಸ್ಟರ್ ಮಾಡೋದ್ರ ಮೂಲಕ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ಬೋದು. ಸ್ಪರ್ಧೆಯ ನಿಯಮಗಳು ಈ ರೀತಿ ಇರುತ್ತೆ. 5 ನಿಮಿಷದಲ್ಲಿ 20 ಪ್ರಶ್ನೆಗಳಿಗೆ ಯಾರು ತ್ವರಿತವಾಗಿ ಉತ್ತರವನ್ನು ಕೊಡ್ತಾರೋ ಅವರಿಗೆ 25,000 ರೂಪಾಯಿಗಳ ಮೊದಲ ಬಹುಮಾನ ಕೂಡ ಇದೆ. ನಮ್ಮ ದೇಶ ಇವತ್ತು ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರವಾಗಿ ಬೇರೆ ದೇಶಗಳಿಗೂ ಕೂಡ ರಫ್ತು ಮಾಡೋ ಸ್ಥಿತಿಗೆ ತಲುಪಿದೆ. ಹಾಗಾಗಿ ರಕ್ಷಣಾ ಕ್ಷೇತ್ರದ ಬಗ್ಗೆ ಹೆಚ್ಚು ನಮ್ಮ ನಾಗರಿಕರಿಗೆ ತಿಳಿಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ರಸಪ್ರಶ್ನೆ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿದೆ. ನಾವೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗೋಣ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಶುಭೋದಯ ಕರ್ನಾಟಕದ 2ನೇ ಆವೃತ್ತಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೂಡ ನಮಸ್ಕಾರ.